ಅಬ್ದುಲ್ ಕಲಾಂ ರಾಜರಾಜ್ ಕಪ್ಕ್ಯಾಸ್ ಗ್ರಾಮದಿಂದ ಇಲ್ಲಿ ಬಂದಿದ್ದೇನೆ. ಇಲ್ಲಿ ಬಂದಿರುವ ಕಾರಣ ಎಂದರೆ ವಿಶ್ವಪ್ರೇಮಿ ಹ್ಯಾಪಿ ಸಾಯಿಲ್ ಆರ್ಗಾನಿಕ್ಸ್ ಪ್ರೈವೇಟ್ ಅವರ ಸಾವಯವ ಕೃಷಿಯ ಬಗ್ಗೆ ಅಧ್ಯಯನ ಅವರ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳನ್ನ ಯಾವ ರೀತಿ ಬಳಸಬೇಕು, ಏನ್ ಬಳಸಬೇಕು ಅನ್ನೋದರ ಟ್ರೈನಿಂಗ್. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸಲ್ಮಾನ್ ವಲ್ಲ ಅಂತ. ನಾನು ಚಿಕ್ಕೋಡಿ ತಾಲೂಕು ಈಗಡಿಂದ ಬಂದಿದ್ದೇನೆ. Please welcome Joy Sapai. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀ ನಾರಾಯಣ್ ಧರ್ಮಟ್ಟಿ. ನಾನು ಹೊಲದಲ್ಲಿ ಕೆಲಸ ಮಾಡುತ್ತೇನೆ. ವಿಶ್ವಪ್ರೇಮಿ ಹ್ಯಾಪಿ ಸಾಯಿಲ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ಔಷಧಿಯನ್ನು ನಾವು ಹೊಲದಲ್ಲಿ ಉಪಯೋಗ ಮಾಡುತ್ತೇವೆ ಮತ್ತು ನೀವು ಎಲ್ಲ ಉಪಯೋಗ ಮಾಡಿ. ರಿಸಲ್ಟ್ ಹೆಂಗ್ ಬಂದ್ರಿ ಮೇಡಮ್? ರಿಸಲ್ಟ್ ಅವ್ರಿಗೆ ಹೇಳಿ. ನಾವು 5-6 ವರ್ಷ ಆಯ್ತು ಇದನ್ನ ಆರ್ಗ್ಯಾನಿಕ್ ಇದನ್ನ ಯೂಸ್ ಮಾಡ್ತೀವಿ. ನಮ್ಮ ಹೊಲ ಕಾಯಿಪಲ್ಲೆ ಬೆಳಿತೀವಿ. ನಾವು ಜಾಸ್ತಿ ಕಾಯಿಪಲ್ಲೆ ಹೊಲ ಎಲ್ಲಿ ಹೋದ್ರೂ ಒಂದು ಬ್ಯಾಡ್ ಅನ್ನಂಗಿಲ್ಲ. ಎಲ್ಲರೂ 1 ನಂಬರ್ ಮಾಲ್ ತಗೊಂಡ್ ಬರುತ್ತೆ. ಯಾವಾಗ ಒಂದ್ ಸರ್ತಿ ಮಾಲ ಚಲೋ ಇಲ್ಲದೆ ಯಾವಾಗ ಕೇಳ್ತೀವಿ. ನಾವು ಯಾವಾಗ ನೋಡ್ರು ನಾವು ಆರ್ಗ್ಯಾನಿಕ್ ಯೂಸ್ ಮಾಡ್ತೀವಿ. ಎಲ್ಲರಿಗೂ ಅದೇ ಯೂಸ್ ಮಾಡ್ತೀವಿ. ಎಲ್ಲ ಮಕ್ಕಳ ಪ್ಲೀಸ್ ವೆಲ್ಕಮ್ ಜೋರಾದ ಚಪ್ಪಾಳೆ. ಪರಿಚಯ ಮಾಡೋದು ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯಲ್ಲವ್ವ ಮುತ್ತಪ್ಪ ಪರ್ಸಲಿ ಅಂತ. ಬಾಗಲಕೋಟೆ ಜಿಲ್ಲಾ ತಾಲೂಕು ಚಂದ್ರಗಿ ಸಾಕಿ ಕುಮಾರದಿಂದ ಬಂದಿರೋದು. ನಾ ಇದಕ್ಕೆ ಜಾಯಿನ್ ಆಗಿ ಕಂಪ್ನಿಗೆ 20 ದಿನ ಆಯ್ತು. 34,000 ರೂಪಾಯಿ ಬಿಸ್ನೆಸ್ ಕೊಟ್ಟಿನಿ. ಬಟ್ ಇನ್ನೂ ರೈತರಿಗೆ ಕೊಟ್ಟು ಬಂದೇವಿ. ಇನ್ನೂ ನನಗ ನಾ ಸ್ವತಃ ಯೂಸ್ ಮಾಡಿ ಸ್ವತಃ ರಿಸಲ್ಟ್ ತೆಗಿತೀನಿ. ನನಗೆ ಇನ್ನೂ ಇದು ಇಲ್ಲ. ಕೊಟ್ಟಿನಿ. ಇವಾಗ ಎಷ್ಟು ಟೋಟಲ್ 6 ಎಕರೆ ಕೊಟ್ಟಿವ್ರಿ. ವಿಸಿಟ್ 6 ಎಕರೆ ರಿಸಲ್ಟ್ ಬರ್ತಂದ್ರ 60 ಎಕರೆ ನಾನು ಪ್ಲಾಟ್ ಕೊಡ್ತೀನಿ. Thank you. Please sir, some ಪರಿಚಯ ಮಾಡ್ಕೊಂಡು please welcome ಜೋರಾದ ಚಪ್ಪಾಳೆ. ಚಪ್ಪಾಳೆ. ಸರ್ ಇದು ಫ್ರೆಶ್ ಸರ್. ಸರ್ ಯಾಕೆ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಚಾ ಕುಡಿದ್ರಿ? ನನ್ನ ಕೊಟ್ಟಿಲ್ರಿ ಚಾ. ಹೋಗಿ ಇದು ಮೂರು ಮಾತು ಕೊಡಕ್ಕೆ ಊಟ ಮಾಡೋ ಟೈಮ್ ಆಯ್ತು. ನನ್ನ ಹೆಸರು ಕಾನ್ವಿ ರಮಣಾಂತ ಸದಪ್ ಅಂತಂದ. ನಾನು ಪೂರಾ ಕುಶಾಲನಗರಿ ಕೂಡ್ಲಿ ತಾಲೂಕ. ನಾ ಈ ಕಂಪ್ನಿ ಒಳಗೆ ಕೆಲಸ ಮಾಡಕತ್ತಿ 3 ವರ್ಷ. ಈ ಜೋಶ್ ಬಂದಿದ್ದ ಈ ಕಂಪ್ನಿ ಇದ್ದ ಈಗ ಸುಡ ದುಡ್ಡು ತಗೊಂಡು ಸಾಕಷ್ಟು ಪ್ರಾಫಿಟ್ ಮಾಡ್ಕೊಂಡು ಇಲ್ಲ ಮುಂದೆ ಜಾಸ್ತಿ ದುಡಿಬೇಕಂತ ಆಸೆ ಐತಿ. ಇನ್ನೊಂದಿನ ಪಾರ್ಲರ್ ಕೆಲಸ ಮಾಡ್ತಾರಲ್ಲ, ಪಾರ್ಲರ್ ಇವ್ ಮಾಡೋದು. ಆದ್ರೆ ಪಾರ್ಲರ್ ಹೋದ್ರೆ ಸುತ್ತ ಇದ್ರಾಗ ಪಾರ್ಲರ್ ಸಿಗುದಿಲ್ಲ. ಹೇಳಿ ಮೇಡಮ್. ಸಾಕು. Thank you. Next sir, ತಾವು ಪರಿಚಯ ಮಾಡ್ಕೊಳ್ಳಿ ಪ್ಲೀಸ್ ವೆಲ್ಕಮ್. ಯಾರು ಅಂತ ಕೊಟ್ಬಿಡಿ ಎಲ್ಲರ ಬೈ. ಈ ಬಂದು ಪ್ಲೀಸ್ ಜಲ್ದಿ ಬನ್ನಿ. ಚಪ್ಪಾಳೆ ಚಪ್ಪಾಳೆ. ಎಲ್ಲರಿಗೂ ಮುಸ್ಸಂಜನೆ ವಂದನೆಗಳು. ನಾನು ಮಾಜಿ ಸೈನಿಕ.
ಒಂದು ಯಾವುದೋ ಒಂದು ಕೆಲಸ ಬೇಕಾದ್ರೆ ಸುರಕ್ಷಿತವಾಗಿ ಮಾಡ್ಬೇಕು. ಏನ್ ಬೇಕ್ರಿ? ಸುರಕ್ಷಿತ ಬೇಕು. ನಾವೀಗ ಇಷ್ಟ 20 ವರ್ಷ ಸುರಕ್ಷತೆ ಕೊಡ್ಬೇಕು ಸರ್. ಅದ್ ಬಂದ ನಂತರ ನಾವು ಮತ್ತೆ ವಿಚಾರ ಮಾಡಿದ್ರೆ ಸಮಾಜದಲ್ಲಿ ಒಂದು ಏನಾದ್ರು ಇಂಥ ಕೆಲಸ ಸುರಕ್ಷತೆ ಕೊಡ್ಬೇಕಿಲ್ಲ, ಏನಾದ್ರು ಒಂದು ಮಾಡ್ಬೇಕಂತ ಕೇಳಿದ್ರೆ ಅದಕ್ಕೆ ನಮ್ಮಂತ ಸೀನಿಯರ್ ಆದಂತ ನಾವು ಪವಾರ್ ಸರ್ ಅವ್ರ ಹೆಸರು ಅವ್ರಿಗೆ ಪವರ್ ಸರ್ ಅಂತೀನಿ. ಯಾರಾದ್ರೂ ಗೊತ್ತಾಗಿರೋದು ಏನಂತಾರೆ ಅವ್ರ ಬಾಡಿ ಸ್ಟ್ರಕ್ಚರ್ ಕೊಡ್ತೀವಿ, ಅವ್ರ ಹೆಸರೇನು, ಅವ್ರು ಯಾಕೆ ಕೆಲಸ ಮಾಡ್ತಾರೆ, ಯಾಕೆ ಅವ್ರು ವ್ಯವಹಾರ ಮಾಡ್ತಾರೆ, ಅದ್ರ ಮೇಲೆ ಮಾಡ್ತಾರೆ ನಾವು ಅವ್ರ ಅದಕ್ಕೆ ನಾವು ಪವರ್ ಹೇಳಿದ್ರು ವಿಶ್ವಪ್ರೇಮಿ ಹ್ಯಾಪಿ ಸ್ವಾಗತ ಅಂತ ಪದ್ಧತಿ ಅಂತಂದ್ರು. ನಾ ಯಾವತ್ತ ಅವ್ರು ಯಾಕೆ ಹೇಳ್ತಾರಲ್ಲ ಯಾಕಂತ ಪ್ರಶ್ನೆ ಮಾಡೋದಿಲ್ಲ, ಅವ್ರು ಹೇಳಿದ್ರೆ ಕೆಲಸ ಮಾಡಿಬಿಡ್ತೀನಿ ಸರ್. ಯಾಕಂದ್ರೆ ಅವ್ರ ಹೆಸರಲ್ಲೇ ಇದೆ ಭಾವ ಸರ್ ಅಂತ ಹೇಳಿ ಅದಕ್ಕೆ ಯಾವುದೋ ವಸ್ತುನ ನೋಡೋಕಾದ್ರೆ ಹೆಸರು ಇರ್ತಲ್ಲ ವಿಶ್ವಪ್ರೇಮಿ ಹ್ಯಾಪಿ ಸ್ವಾಗತ ಹೇಳಿದ ನಾನು ಮಾಡಬೇಕಂತ ಇದರಲ್ಲಿ ಬ್ಯಾನ್ ಆಗಿದ್ದೀನಿ. ಇದೊಂದು ರೈತರಿಗೆ ಅಥವಾ ಸಮಾಜಕ್ಕೆ ಒಂದು ಒಳ್ಳೆ ರೈತರಿಗೆ ಅವರಿಗೆ ಒಂದು ಒಳ್ಳೆ ಕೆಲಸ ಕೊಡ್ಬೇಕಂತ ಹೇಳಿ ಇದನ್ನು ಕೆಲಸ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. Please, Priya, next back. Nikta Pachama, please, join the fire. Fire. Ready, ready. ನಮಸ್ಕಾರ. ನಮ್ಮ ಹೆಸರು ಅನಿಲ್ ಶಿವಪ್ಪ ಮಗ ಅಂತ ಇಬ್ಬರಿಗೆ ನಾನು 40 ರೂಪಾಯಿ ಹೊರಗಡೆ ಖುಷಿ ಎಲ್ಲ ರಿಜೆಕ್ಟ್ ಶುರು ಮಾಡಿ ರಿಸಲ್ಟ್ ಚಲೋ ಬಂದದ್ರಿ. ರಿಸಲ್ಟ್ ಹೆಂಗ್ ಬಂದ್ರಿ? ಚಲೋ ಬಂದದ್ರಾ? ನಿಮ್ಗೆ ಖುಷಿ ಐತೆ? ಖುಷಿ ಐತೆ. ಧನ್ಯವಾದಗಳು. ಜಲ್ದಿ ಬನ್ನಿ. ನಿಮ್ಮ ಪರಿಚಯ ಮಾಡಬೇಕು ಪ್ಲೀಸ್ ಅಂತ ಜೋರಾದ ಚಪ್ಪಾಳೆ. मेरा नाम विष्णु मुजावर है। एक प्रॉपर मार्ट मतलब उसमें चौदह गांव से हूँ मैं। इसमें जो विश्वकर्मा विश्वप्रेमी अपनी साइड ऑर्गेनाइजेशन प्राइवेट लिमिटेड है। मैं खुद पकड़ा हूँ मैं। अब 10 दिन में रिजल्ट अच्छा आया है। इसमें काम करने की इच्छा हुई, काम करने के लिए आया हूँ। प्लीज वेलकम जोड़ा चप्पाळे चप्पाळे जल्दी बनी जल्दी ನಾನು ಜಮಖಂಡಿ ತಾಲೂಕು ಹೆಬ್ಬರಗಿ ಗ್ರಾಮದಿಂದ ಬಂದಿದ್ದೇನೆ. ನನ್ನ ಹೆಸರು ಮಲ್ಲಪ್ಪ ಗೌಡ ಮಗನೆ ಅಂತ. ನಾವು 3 ಕೀಟಗಳನ್ನು ತಗೊಂಡಿದ್ದೇನೆ. ಯೂಸ್ ಮಾಡಿದ್ರಿ? ಯೂಸ್ ಮಾಡಿದ್ರಿ? ರಿಸಲ್ಟ್ ಹೆಂಗ್ ಬಂದಿದೆ? ರಿಸಲ್ಟ್ ಬಂದಿದೆ ಸರ್. ಸ್ಪಷ್ಟವಾಗಿ ಹೇಳ್ರಿ, ಅದು ಗೊತ್ತೇ ಹೇಳಿಲ್ಲ. ರಿಸಲ್ಟ್ ಹೇಗೆ ಬಂದಿದೆ ಸರ್? ಮತ್ತೆ ಒಬ್ಬರನ್ನು ಹೋಗಿದ್ದೀವಿ, ಅದು ರಿಸಲ್ಟ್ ಬಂದಿದೆ. ಹೌದ್ರಿ? ಹಾ, ಆಜು ಬಾಜು ಹೇಳಾಕ ಅವರಿಗೆ ಬಂದಿದೆ. ಕೇಳಕತ್ತಿ ಹಾ, ಕೇಳಿ. ರೈಟ್ ಸರ್. ರೈಟ್. ಥ್ಯಾಂಕ್ ಯು. ನೆಕ್ಸ್ಟ್ ಸರ್ ಸರ್ ಪ್ಲೀಸ್ ನಾನು ಬರಬೇಕಾದ್ರೆ ನೀವು ಬನ್ನಿ ಅಂತ ಪಟ್ಟ ಬರಿ ಜಲ್ದಿ ಚಪ್ಪಾಳೆ ಜೋರಾದ ಚಪ್ಪಾಳೆ ಚಪ್ಪಾಳೆ ಜಲ್ದಿ ನನಗೆ ಒಬ್ಬಗೆ ಕೆಲಸ ತಂದು ಯಾರಿಗೆ ಕೆಲಸ ತಂದ್ರಿ? ರಿಸಲ್ಟ್ ನೋಡಿರಿ? ಯಾವ್ದು ಮಾಡಿರಿ? ಅದು ಯಾವ್ದು ಮಾಡಿ ರಿಸಲ್ಟ್ ಚಲೋ ಬಂದೈತಿ? ಚಲೋ ಬಂದ ಖುಷಿ ಐತಿ ನಿಮಗೆ? ಧನ್ಯವಾದಗಳು. ಪ್ಲೀಸ್ ವೆಲ್ಕಮ್ ಜೋರಾದ ಚಪ್ಪಾಳೆ ಟೈಮ್ ಪಟ್ಟ ಜಲ್ದಿ ಬನ್ನಿ. ನಿಮ್ಮ ಹೆಸರು ಪರಿಚಯ ಮಾಡೋಕೆ ಏನ್ಬೇಕು? ಇನ್ನು ನಾಳೆ ಬೇಡ ಬೇರೆ ಬೇರೆ ಐತಿ. ಎಲ್ಲರಿಗೂ ನಮಸ್ಕಾರ. ನಾವು ಜಮಖಂಡಿ ತಾಲೂಕು ಇಸ್ರೋಗಿ ಗ್ರಾಮ. ನಾವು ಇವತ್ತ ಬಂದಿವ್ ಕಂಪ್ನಿ ಬರುದಾಗ 6 ಭಾಷೆದಾಗ ಹೇಳಿ ಭಾಷೆದಾಗ ಹೇಳು ಯಾವ ಭಾಷೆ ಹೇಳ್ತೀರಿ ಅದನ್ನ ಹೇಳ್ತೀನಿ. 6 ಭಾಷೆದಾಗ ತಗೋರಿ. ನಾ ಮೊದಲು ಬೇರೆ ಕಂಪ್ನಿಯಾಗ ಮಾಡಿದವ. ನನ್ನ ದೋಸ್ತ ಕರಿಯಾಕೆ ನಾ ಈ ಕಂಪ್ನಿ ವಿಸಿಟ್ ಮಾಡಕ್ ಬಂದಿದ್ದೆ. ಇದ್ರ ಏನೈತಿ ತಿಳ್ಕೊಂಡು ನಾ ಒಂದು ಕೆಲಸ ಸ್ಟಾರ್ಟ್ ಮಾಡಕ್ ಬಂದಿನಿ. ಗೊತ್ತಾಗಿ ನಾ ಏನು ಯೂಸ್ ಮಾಡಿಲ್ಲ. ಇನ್ನ ದೋಸ್ತರು ರಿಸಲ್ಟ್ ನೋಡಿ ಚಲೋ ಬಂದವ. ಇನ್ನ ಸ್ಟಾರ್ಟ್ ಮಾಡ್ಬೇಕಂತ ಕಂಪ್ನಿಗೆ ವಿಸಿಟ್ ಮಾಡಕ್ ಬಂದ. ಇನ್ನೊಬ್ರು
ದೇಶ ಸೇವೆಯನ್ನು ಮಾಡಿ ಬಂದಂತ ನಮ್ಮ ಬ್ರ್ಯಾಂಡ್ ಲೀಡರ್ ಅಂತ ವ್ಯಕ್ತಿಗಳನ್ನು ಬೈತೀನಿ. ಪ್ಲೀಸ್ ವೆಲ್ಕಮ್ ಸರ್. ಜೋರಾದ ಚಪ್ಪಾಳೆ ಮಾತ್ರವಾಗಿ ಸ್ವಾಗತ ಮಾಡಬೇಕು. Good evening. Good evening. ಜೋಶ್ ಬೇಕು, ಎಷ್ಟು ಜೋಶ್ ಐತೆ. ಹಲೋ, ನನ್ನ ಹೆಸರು ಚಂದ್ರಕಾಂತ್ ಪವಾರ್, ಉಗಾದಿ ಬಂದಿದ್ದೇನೆ. ನಾ ಜಾಯ್ನಿಂಗ್ ಆಗಿ 2 ತಿಂಗಳಾಯ್ತು. ನನ್ನ ಟೀಮ್ ತಗೊಂಡ್ಬಂದಿದೆ 9 ಜನ. Great. ಚಪ್ಪಾಳೆ. ನಾವಿಲ್ಲಿ ಬಂದದ ಕಾರಣ ಸರ್ ಮೀಟಿಂಗ್ ಅಲ್ಲಿ ಹೇಳಿದ್ರು 1 ಲಕ್ಷ ಯಾವ ರೀತಿ ತಗೋಬೇಕು. ಅವ್ರು ಹೇಳ್ಕೊಡ್ತಾರೆ ನಾಳೆ ಟ್ರೈನಿಂಗ್ ದಾಗ ನಾವೆಲ್ಲ ಹೆಂಗ್ ತಗೋಬೇಕು ಅನ್ನೋದು ಚೆನ್ನಾಗಿ ಕಲಿಬೇಕು. ಮೊದಲ ವಿದ್ಯಾಭ್ಯಾಸ ಮೊದಲು ಬೇಕು, ಕೆಲಸ ಮಾಡೋದಾದ್ಮೇಲೆ ಮೊದಲು ತಿಳ್ಕೊಬೇಕು ಏನ್ ಹೇಳ್ತಾರ, ಏನ್ ಮಾಡ್ಬೇಕು ಏನಿಲ್ಲ. ಅದನ್ನ ತಿಳ್ಕೊಂಡ್ ನಂತರ ನಾವು ಕೆಲಸ ಮಾಡಕ್ ಶುರು ಮಾಡಿದ್ರೆ ಅಚೀವ್ಮೆಂಟ್ ಹಾಗೆ ಆಗ್ತದೆ. ಸರ್ ಮೀಟಿಂಗ್ 2 ಸಲ ಅಟೆಂಡ್ ಮಾಡಿದ್ವಿ. ನಾ ಈಗ 9 ಜನರು ಅಚೀವ್ಮೆಂಟ್ ಮಾಡ್ತೇನೆ. ಯಾವ ರೀತಿ ಮಾಡಿಸ್ಬೇಕು ಅನ್ನೋದು ಹೇಳಿದಂತ ಏನೋ ಒಂದು ಕಹಾವತ್ ಐತಿ, ಮುಂದೆ ಗುರಿ ಹಿಂದೆ ಗುರು. ನಾವು ನಡ್ಬಾರ್ದು ಖುಷಿ ಇರ್ತೇವೆ, ಅವ್ರ ಖುಷಿ ಮಾಡಿದ್ರೆ ಹೋಗ್ತೇವೆ. ಆ ರೀತಿ ಎಲ್ಲರೂ ಮಾಡಿ. ಹಾಗೆ ವಿಶ್ವ ಪ್ರೇಮಿ ಹ್ಯಾಪಿ ಸ್ಮೈಲ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇಷ್ಟು ಬೆಸ್ಟ್ ಪ್ರಾಡಕ್ಟ್ ಅದಾವ. ನಾ ಸ್ವಂತ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದ ನಂತರ ನನಗೆ 11 ದಿವಸನೇ ರಿಸಲ್ಟ್ ಅಂತ ನನ್ನ ಕಡೆ ವಿಡಿಯೋ ಇತ್ತು. ವಿಡಿಯೋ ಇದಕ್ಕೆ ಬಿಡೋದ್ರೆ ಬಿಡ್ತೀನಿ ನೀವು ಎಲ್ಲರಿಗೆ. ಆ ವಿಡಿಯೋ ನೋಡಿದ ನಂತರ ರಿಸಲ್ಟ್ ಬಂದ ನಂತರ ನಾ ಕೆಲಸ ಮಾಡಕ್ ಶುರು ಮಾಡಿ ನನ್ನ ಮಿತ್ರರಿಗೆಲ್ಲ ಹೇಳಿದ ನಂತರ ಅವರಿಗೆ ಹೇಳಿದ್ರೆ ಸಾಕು ಎಲ್ಲ ಟ್ರೈನಿಂಗ್ ಆಗತ್ತಾರೆ, ಕೆಲಸ ಮಾಡಕ್ತಾರೆ. ಮತ್ತೆ ಎಲ್ಲ ನೀವು ಮಾಡಿ ಯೂಸ್ ಮಾಡಿ ನೋಡ್ರಿ. ಮೊದಲ ನಿಮಗೆ ರಿಸಲ್ಟ್ ಬಂತು, ಮುಂದೆ ಕೆಲಸ ಮಾಡ್ರಿ. 100% ರಿಸಲ್ಟ್ ಐತಿ. ಯಾವ ಬೇಕಾದ್ರೂ ಪ್ರಾಡಕ್ಟ್ ನಾ ಕಮ್ಮಿ 7 ಪ್ರಾಡಕ್ಟ್ ಯೂಸ್ ಮಾಡಿ ಬಂದ ಸರ್ ಹೇಳಿದ ಪ್ರಕಾರ ನಾ ತಗೊಂಡು ರಿಸಲ್ಟ್ 100% ಐತಿ. ನೀವು ಮಾಡ್ರಿ, ಎಲ್ಲರಿಗೂ ಮಾಡಕ್ಕೆ ಇಷ್ಟೇ ಧನ್ಯವಾದ. ಇನ್ನೊಬ್ರು ಇನ್ನೊಬ್ರು ಲೀಡರ್ ಆದಂತ ಪ್ರಶಾಂತ್ ಹ್ಯಾಪಿ ಮಾರ್ನಿಂಗ್. ಹ್ಯಾಪಿ ಮಾರ್ನಿಂಗ್. ನಮ್ಮ ಕಂಪನಿ ಒಳಗೆ ಯಾವಾಗ ಬೇಡಿಕೆ ಇರುತ್ತೆ ಮಾರ್ನಿಂಗ್. ಹ್ಯಾಪಿ ಮಾರ್ನಿಂಗ್. Happy morning. ಹ್ಯಾಪಿ ಮಾರ್ನಿಂಗ್. Happy morning. ಹ್ಯಾಪಿ ಮಾರ್ನಿಂಗ್. Happy morning. ಇದು ಜೋಶ. ಹ್ಯಾಪಿ ಮಾರ್ನಿಂಗ್ ನೋಡ್ತಾರೆ. ಹ್ಯಾಪಿ ಮಾರ್ನಿಂಗ್. ಹ್ಯಾಪಿ ಮಾರ್ನಿಂಗ್. ನನ್ನ ಹೆಸರು ಪ್ರಶಾಂತ್ ಇರುವುದೇ ಅಂತೇಳಿ ಧನ್ಯವಾದ ಬಂದಿದ್ದೇನೆ. ನನ್ನ ಕಂಪನಿ ಒಳಗೆ ಕೆಲಸ ಮಾಡಿದ್ರೆ 1 ವರ್ಷ ಆಗೋಯ್ತು. ನಾನು ಫಸ್ಟ್ ಮೊದಲ ಕಾಲೇಜ್ ಅಂತ ಒಬ್ಬರು ರೈತರಿಗೆ ಕೊಟ್ಟಿದ್ದೆ. ಮತ್ತೆ ರೈತರು ಜಸ್ಟ್ 9 ದಿನದ ರಿಸಲ್ಟ್ ಬಂತು. ಆ 1 ರೈತರಿಂದ 116 ಇನ್ನೊಂದು ಪ್ರಯತ್ನ ಮಾಡ್ತೀನಿ. ಹಾಗೆ ಶಿವಮೊಗ್ಗ ಮಾಡಿದ್ರೆ ಪ್ರತಿ ಒಬ್ಬರು 500 ಸಾಧ್ಯ ಕಂಪನಿ ನಾವು ಧನ್ಯವಾದಗಳು. ನಿಮ್ಮ ಹೆಚ್ಚಿನ ಲೀಡರ್ ಆದಂತ ನಾನು ಅದನೀಯ ಲೀಡರ್ಗೆ ನಾನು ವೆಲ್ಕಮ್ ಮಾಡ್ತೀನಿ. ಸರ್ ಪರಿಚಯ ಮಾಡ್ಕೊಳ್ಳಿ ಪ್ಲೀಸ್. ವೆಲ್ಕಮ್ ಸರ್. ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ? ಜರ್ನಿ ಹೇಗಿತ್ತು? ಚೆನ್ನಾಗಿತ್ತು. ಓಕೆ. ಫಸ್ಟ್ ನನ್ನ ಹೆಸರು ಬಂದು ಶ್ರೀಶೈಲ ಅಡಾಟೆಕ್ನ 15 ಭಾಗದಿಂದ ಹುಲ್ಲಟ್ಟಿ ಗ್ರಾಮದವನು. ಇದು ಕಂಪನಿ ಹೆಸರು ಬಂದ್ಬಿಟ್ಟು ವಿಶ್ವ ಪ್ರೇಮಿ ಹ್ಯಾಪಿ ಸಾಯಿಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ. ಯಾಕಂತಂದ್ರೆ ಈ ಕಂಪನಿಗೆ ಯಾಕೆ ನಾನು ಜಾಯಿನ್ ಆದ್ರೆ ನಾನು ಕೂಡ 9 ತಿಂಗಳ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ 1 ವರ್ಷ ಕಾಲ ರಿಸಲ್ಟ್ ಅನ್ನು ತಗೊಂಡಿದ್ದೆ. ಯಾಕಂತಂದ್ರೆ ಸಾಕಷ್ಟು ಜನರು ಏನಾಗ್ತಾ ಇದ್ದಾರೆ ಅಂದ್ರೆ
ರಾಸಾಯನಿಕವನ್ನು ಮಾಡಿ ರಿಸಲ್ಟ್ ಕೂಡ ಬರ್ತಾ ಇಲ್ಲ ಮತ್ತು ಖರ್ಚು ವೆಚ್ಚಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಮತ್ತು ಇಳುವರಿ ಕೂಡ ಚೆನ್ನಾಗಿ ಬರ್ತಾ ಇಲ್ಲ. ಇದನ್ನ ಏನ್ ಮಾಡಿದೆ ಅಂದ್ರೆ ಉದ್ದೇಶ, ನಂದು ಇಳುವರಿ ತೆಗೆದು ಸೆಕೆಂಡ್ ಇನ್ನೊಬ್ಬರಿಗೆ ರೈತರಿಗೆ ಕೂಡ ಇದನ್ನ ಬಿಸ್ನೆಸ್ ಆಗಿ ತಗೊಂಡು ಇನ್ನೊಬ್ಬರಿಗೂ ಕೂಡ ರಿಸಲ್ಟ್ ಅನ್ನು ಕೊಡ್ತಾ ಎಲ್ಲಾ ರೈತರನ್ನು ಖುಷಿ ಪಡಿಸಬೇಕಂತ ಒಂದು ಉದ್ದೇಶ ಮತ್ತು ನಮ್ಮ ಮಾತೃಭೂಮಿ ಉಳಿಸುವ ಒಂದು ಗುರಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮತ್ತು ನನ್ನ ಜೊತೆ ಈಗಾಗಲೇ ಎಲ್ಲರೂ ಒಂದು ಕೈ ಜೋಡಿಸಿ ನಿಮ್ಮ ಸಹಕಾರ ಕೂಡ ನನಗೆ ಬಹಳ ಮುಖ್ಯವಿದೆ. ಎಲ್ಲರೂ ಸೇರಿ ವಿಶ್ವ ಪ್ರೇಮಿಯನ್ನು ಏನು ಹೆಸರು ಇಟ್ಟಿದ್ದೇವೆ ಅದರ ವಿಶ್ವ ಪ್ರೇಮಿಯನ್ನು ಉಳಿಸಿಕೊಳ್ಳುವಂತ ನಾ ಹೇಳಿ ಒಂದೆರಡು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಧನ್ಯವಾದಗಳು. ಎಲ್ಲರೂ ಎಲ್ಲ ದಾಂಡೇಲಿ ಅಚೀವರ್ ಲೀಡರ್ಗೆ ನಾನು ತುಂಬ ಪೂರ್ವಕ ಹಾರ್ದಿಕ್ ಸ್ವಾಗತ ಮಾಡ್ತೀನಿ. ಎಲ್ಲರ ಸಲುವಾಗಿ ನೀವು ಚಪ್ಪಾಳೆ ಮಾಡಿದ್ರೆ ನಿಮ್ಮ ಸಲುವಾಗಿ ನೀವು ನಿಮ್ಮ ಸಲುವಾಗಿ ನೀವು ಚಪ್ಪಾಳೆ ಹೆಂಗ್ ಹೊಡ್ಕೋಬೇಕಂದ್ರೆ ನಿಮ್ಮ ಮನಸ್ಸಿನಿಂದ ಹೊಡ್ಕೋಬೇಕು. ಚಪ್ಪಾಳೆ ಈಗ ಎಲ್ಲರೂ ಮೀಟಿಂಗ್ ಮಾಡಿ ಕೂತಿದ್ದೀವಿ. ನಾವು ಹೆಂಗಿರ್ಬೇಕು ಅಂತಂದ್ರೆ ಒಂದ ಮನೆಯೊಳಗ ನನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಫ್ಯಾಮಿಲಿ ಒಳಗ ಹೆಂಗಿರ್ತೀವೋ ನಾವೆಲ್ಲರೂ ಅದೇ ರೀತಿ ಇರ್ಬೇಕು. ಯಾರ ಜೊತೆ ಅಂತಂದ್ರೆ ಮಾಡುವಂತ ಆಗಬಾರ್ದು. ಹೆಸರು ಎಲ್ಲರೂ ಲಕ್ಷ ನಮ್ಮ ಕಡೆ ನಾ ಕೇಳ್ತಾನೆ ನಿಮಗ ಒಳ್ಳೆ ಪ್ಲೀಸ್ ಸರ್ ಪ್ರಪೋಸಲ್ ಮಾಡ್ಕೊಳ್ಳಿ. ಸರಿ ಸರ್ ಪ್ಲೀಸ್ ಪ್ರಪೋಸಲ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಾಲಕೃಷ್ಣ ಅಂದ್ರೆ ನಾ ಬೆಳಗಾವಿ ತಾಲೂಕ ಕಾವಡ್ ಡಿಸ್ಟ್ರಿಕ್ಟ್ ಚಿಗುರುಗ್ರಾಮದಿಂದ ಅಂದ್ರೆ ಹೊಸ ಟೀಮ್ ನೋಡ್ರಿ. ನಾ ರೀಸೆಂಟ್ ಜಾಯಿನ್ ರೀ. ಮತ್ತ ಈಗ ಕಂಪ್ನಿ ಉಳಿಸೋ ಕಂಪ್ನಿಯಾಗ ಓಟ ಹೆಂಗೈತಿ ಯಾನ್ ಬಿಸ್ನೆಸ್ ಅದೆಲ್ಲ ಕೇಳಿಸ್ಕೊಂಡ್ ಬಂದೆ. ಧನ್ಯವಾದಗಳು ಸಾಹೇಬ್ರಿಗೆ. ನಾ ಏನ್ ಹೇಳಿ ಎಲ್ಲರಿಗೂ ಗೊತ್ತಾಗ್ರಿ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರ ಇಲ್ಲಿ ಸರ್ ಏನ್ ಮಾಡಪ್ಪ ಅಂತಂದ್ರ ನಮ್ಮ ಎಂಜಾಯ್ಮೆಂಟ್ ಸಲುವಾಗಿ ನಿಮ್ಮ ಎಲ್ಲರ ಸಲುವಾಗಿ ಏನಪ್ಪಾ ಅಂತಂದ್ರ ಇದರ ಮೀಟಿಂಗ್ ಹಾಲ್ ನಲ್ಲಿ ಡಿಜೆ ಅರೇಂಜ್ ಮಾಡ್ಯಾರ. ಎಲ್ಲರಿಗೂ ಏನಪ್ಪಾ ಅಂತಂದ್ರ ಡ್ಯಾನ್ಸ್ ಮಾಡೋ ಎಲ್ಲರೂ ಸರ್ ಬಸು ಸರ್ ಎಲ್ಲರೂ ಸಿಗೇರಿ ಸರ್ ನಿಮ್ಮ ಸಲುವಾಗಿ ಡಿಜೆ ಅರೇಂಜ್ ಮಾಡ್ಯಾರ. ಎಲ್ಲರಿಗೂ ಬೇಕು ಬೇಡ ಚಪ್ಪಾಳೆ ಎಲ್ಲರೂ ಡ್ಯಾನ್ಸ್ ಮಾಡಕ್ ತಯಾರಾಗಿ ಎಲ್ಲರೂ ಡ್ಯಾನ್ಸ್ ಮಾಡ್ತೀರಿ. ಏನು ನಾಚಬೇಡ, ಸಣ್ಣ ಅವಧಿನಿ ದೊಡ್ಡ ಅವಧಿನಿ ನಾ ಗೀಟದೀನಿ ನಾ ಕಾವಡಿದೀನಿ ನಾ ಬೆಳಗಿದೀನಿ ಏನು ನೋಡಂಗಿಲ್ಲ. ಎಲ್ಲರೂ 25 ವರ್ಷ ಹುಡುಗರು ಡ್ಯಾನ್ಸ್ ಹೆಂಗಿರ್ಬೇಕಂದ್ರೆ ಎಲ್ಲರೂ ಎಂಜಾಯ್ ಮಾಡ್ಬೇಕು. ಪ್ರತಿಯೊಬ್ಬರು ಎಲ್ಲರೂ ಓಕೆ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರ ಈಗ ಫೈರ್ ಕ್ಯಾಂಪ್ ಏನೈತಿ ಊಟ ಅಂತಂದ್ರ ಫೈರ್ ಕ್ಯಾಂಪ್ ಐತಿ. ಎಲ್ಲರೂ ಏನಪ್ಪಾ ಊಟ 8:30 ಚಾಲು ಆಕೈತಿ. 8:30 10 ಗಂಟೆ ಒಳಗೆ ಊಟ ಇರೈತಿ. ನೀವೆಲ್ಲರಿ ಮೊಬೈಲ್ ಹಿಡ್ಕೊಂಡ ಕಿವಿ ಹಿಡ್ಕೊಂಡ ಆ ರೋಡ್ ಈ ರೋಡ್ ಗೇಟ್ ಎಲ್ಲ ಹೊರಗೆ ಹೋಗಂಗಿಲ್ಲ ಯಾರು. ಇನ್ನೊಂದು ಹೇಳ್ತೇನೆ ನಿಮಗ, ಯಾಕಪ್ಪ ಅಂತಂದ್ರೆ ಗೇಟ್ ಹೋಗಂಗಿಲ್ಲ. ಇದು ಏನೈತಿ ಜಂಗಲ್ ಐತಿಲ್ಲ, ಅದಕ್ಕ ಇದ್ರ ಒಳಗಡೆ ಇರ್ರಿ. ಆ ಕಡೆ ರೋಡ್ ಕಡೆ ಹೋಗ್ಬೇಡ್ರಿ.
ನಿಮ್ ರೂಮ್ನಾಗ ಇಲ್ಲಿ ಆಜು ಬಾಜು ಇಲ್ಲೇ ಇರ್ರಿ, ಊಟ ಮಾಡ್ಕೋರಿ. ಊಟ ಇದು ಎಂಜಾಯ್ಮೆಂಟ್ ಆದ ನಂತರ ಈಗ ಊಟ ಆದ ನಂತರ 9:30 ಫೈರ್ ಕ್ಯಾಂಪ್ ಮಾಡ್ತಾರೆ ಇಲ್ಲಿ ಉರಿ ಹಚ್ಚಿಗಳು. ನಾವು ನೀವು ಎಲ್ಲರೂ ಕೂತಲ್ಲಿ ಫೈರ್ ಕ್ಯಾಂಪ್ ಮಾಡಿಸೋದೈತಿ. ಮಾಡೋಲ್ಲ ಫೈರ್ ಕ್ಯಾಂಪ್? ಓಕೆ, ಥ್ಯಾಂಕ್ ಯು. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಸುಳಿದ ಸೇನೆನೆಲ್ಲ ನಿಮ್ಗೆ ಗೊತ್ತಾಗ್ಬೇಕು. ಕೇಳ್ರಿ, ಎಲ್ಲಾರು ಕಿವಿ ಕೊಟ್ಟ ಕೇಳ್ರಿ, ಎಲ್ಲ ಗಮನ ಇಡಿ. ಹಿಂದಿಗಡೆ ನನಗೆ ಗೊತ್ತಿಲ್ರಿ ಸರ್, ನಾ ಕೇಳ್ಕೊಂಡಿಲ್ರಿ ಸರ್ ಅಂತಂದ್ರ ಹಿಂದಿಗಡೆ ಅದ ನಮಗ್ ಗೊತ್ತಿಲ್ಲ, ನಿಮ್ಗೆ ಏನ್ ಸಿಗ್ಲಿಲ್ಲ, ಬರ್ಬೇಕ ಸ್ವಾತಂತ್ರ್ಯ ನೀವ ಮನೆಗಾಡ್ತೀರಿ, ನಿಮ್ಮ ಕಾಲ ನೀವ ಕಳ್ಸಿಕೊಡ್ತೀರಿ. ಡೈನಿಂಗ್ ಟೇಬಲ್. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರ ಸಾರಿ ಯಾರ ಮಿಸ್ಟೇಕ್ ಆಗಿದೆ. ಇನ್ನೊಬ್ಬರು ಸಚಿನ್, ಪ್ಲೀಸ್ ವೆಲ್ಕಮ್. ನೀವು ಪರಿಚಯ ಮಾಡ್ಕೊಂಡು ಜೋರಾದ ಚಪ್ಪಾಳೆ ಹೊಡಿಬೇಕು. ಸ್ವಲ್ಪ ಚಪ್ಪಾಳೆ ಬರೀದಲ್ಲಿ ಎಲ್ಲಿ ನನ್ನ ಹೆಸರು ಸಚಿನ್ ಅಲ್ವರ್ ಅಂತ. ನಾ ಚಿಕ್ಕಂದಿರಿಂದ ಬಂದೇನ್ರಿ. ನಾವು ಈ ಕಂಪನಿಯಿಂದ ಹೊಸ ತಗೊಂಡಿದ್ದೇವೆ 2 ಎಕರೆ. ಅದರಿಂದ ರಿಸಲ್ಟ್ ಸಲುವಾಗಿ ನಾವು ತಿಳ್ಕೊಬೇಕಂತ. ಧನ್ಯವಾದಗಳು. ವಿಷಯ ಗೊತ್ತಾದ್ರೆ ಎಲ್ಲರಿಗೂ ಏನ್ ಹೇಳಿದೆ ನಿಮ್ಗೆ ಮುಂಜಾನೆ ಜಲ್ದಿ ಹೇಳ್ಬೇಕು. ನಾ 8ಕ್ಕೆ ಹೇಳ್ತನೋ 9ಕ್ಕೆ ಹೇಳ್ತನೋ 2:00 ಹೇಳ್ತನೋ ಇಲ್ಲ. ಮುಂಜಾನೆ ಮಾತ್ರ ಟೈಮ್ ಟು ಟೈಮ್ ನಾಷ್ಟ ಐತಿಲ್ಲ. ಬೆಳಗ್ಗೆ ಯೋಗಾಸನ ಐತಿ. ಬೆಳಗ್ಗೆ ಬಂದ್ರೆ ಟ್ರೆಕ್ಕಿಂಗ್ ನಾವು ಕಾಟನ ಹೋಗ್ತಾರ ಒಳಗ ಕಡ್ಕೋತ ಎಲ್ಲಾರು ಒಳಗ ನಾ ಬರ್ಲಿಲ್ಲ ನೀ ಬರ್ಲಿಲ್ಲ ಹಿಂದಿ ಕಡೆ ಒಬ್ಬ ವಿಷಯ ನಾವು ಕಿಲೋಮೀಟರ್ ನಾವು ಮುಂದೆ ಇರ್ತೀವಿ. ನೀವು ಒಬ್ಬ ಆ ರೀತಿ ಮಾಡಕ್ ಹೋಗ್ಬೇಡ್ರಿ. ಗುಂಪಿನ ಒಳಗ ಗುಂಪಿರ್ಬೇಕ. ಕುರಿ ಹಿಂದೆ ನೋಡೇರಿ, ಕುರಿ ಹಿಂದೆ ನೋಡಿದ್ರಿ ಹಿಂಗಿರ್ತೈತೆ. ಎಲ್ಲಾ ಹಿಂದಿದ್ ನೋಡ್ಬೇಕು ನಾವು. ಅದ್ರ ಕಿಮ್ಮತ್ತಲ್ಲೇ ಇರ್ತೈತಿ. ಹಂಗ ನಾವು ಏನ್ ಮಾಡ್ತಾರೆ ಗುಂಪಿನಾಗ ಗುಂಪಿದೀವಿ ಅಂದ್ರೆ ನಾವು ಎಲ್ಲಾರು ಏನಪ್ಪಾ ಅಂದ್ರೆ ನಾವು ಬರೋಬರ್ ಇರ್ತೈತೆ. ಹಿಂದಿ ಬುದ್ಧಿ ತೆಲಿ ಮುಸಲತ್ರಿ ಹೊಟ್ಟೆ ಮುಸಲತ್ರಿ ಇದು ಯಾವ ನಮಾಗಿಲ್ಲ. ಮುಂಜಾನೆ ಜಲ್ದಿ ಹೇಳ್ಬೇಕು, ಜಲ್ದಿ ಹೇಳೋದಾಗಬೇಕು. ಮುಂಜಾನೆ ಜಲ್ದಿ ಅಂತ ಟ್ರೆಕ್ಕಿಂಗ್ ಆಗಿ ಮುಂದೆ ವ್ಯವಸ್ಥೆ ಮುಗಿಸ್ಕೊಂಡು ಕರೆಕ್ಟ್ 9 ಗಂಟೆಗೆ ನಾಷ್ಟ ಚಾಲು ಆಗ್ಬೇಕು. ಕರೆಕ್ಟ್ 9ರಿಂದ 10 ನಾಷ್ಟ ಮುಂಜಾನೆ. ಆ ನಾಷ್ಟ ನಾಷ್ಟ ಟೈಮ್ 9 ಏನ್ ಟೈಮಿಂಗ್ ಇದೆ ಟೈಮ್ ಒಳಗೆ ಕರೆಕ್ಟ್ ನಾಷ್ಟ ಮಾಡ್ಕೊಂಡಪ್ಪ ಅಂತಂದ್ರೆ ಎಲ್ಲ ಬೆಳೆಸ್ಬೇಕು. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಮೀಟಿಂಗ್ ಇದ ಮಾಡಿದ ಮೀಟಿಂಗ್ ನಾಷ್ಟ ಆದ ನಂತರ ಯಾವ ರೂಮಿಗೆ ಹೋಗ್ತಕ್ಕಲ್ಲ ಬಾದ್ರಪ್ಪ ಅಂತಂದ್ರೆ ಇಮಿಡಿಯೇಟ್ ಜಲ್ದಿ 5 ರಿಂದ 10 ನಿಮಿಷ ಇಲ್ಲಿ ನೀವು ಯಾರು ಕೈಯಾವಿಲ್ಲ. ಇಲ್ಲಿ ಇದು ನಮ್ದೈತಿ, ನಮ್ದೈತಿಲ್ಲ. ನಾನಾ ನಡ್ಸಾವ ನಾನಾ ಮಾಡಾವ ಪ್ರತಿಯೊಬ್ಬರು ಏನಿದೆ ಪ್ರತಿಯೊಬ್ಬರು ಮಾಡಿ ನಮ್ದೇ ತಿಳಿದು ಕೊಡಬೇಕು. ನೀವು ಅಸೋಸಿಯೇಟ್ ಯಾರ ಅವ್ರಿಗೆ ಹೆಸರು. ಹಾ, ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ಈಗ ಪ್ರತಿಯೊಬ್ಬರ ಹೆಸರು ಎಲ್ಲಾರು ಕೇಳಿ ಒಂದು ಡೈರಿ ಒಳಗ ನೀವು ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಹೆಸರು ಬರೀಬೇಕು. ಪ್ರತಿಯೊಬ್ಬರು ಅದು ವ್ಯವಸ್ಥೆ ಮಾಡೈತಿ. 3 ದಿನ ಸಿಗುದಿಲ್ಲ ಅಂತ ಡಿಕ್ಲೇರ್ ಆಗ ಮತ್ತೆ ಒಳ್ಳೆ ವಾಪಸ್ ಬಂದ್ರೆ ಏನಾಗ್ತಿದ್ದಾಗ 3 ದಿನ ಟೈಮ್ ಎಷ್ಟು ಆಗ್ತೈತಿ. ಆ ಒಂದು ವಿಚಾರದಾಗ ನಾ ಏನ್ ಮಾಡೀನಿ, ಅಲ್ಲಿ ಗಾಂಧಿನಗರದಾಗ ಅಡ್ಡಾಡೋ ಟೈಮ್ನಾಗ ಒಂದು ಬೋರ್ಡ್ ಹಾಕಿದ್ರು. ಏನ್ ಬೋರ್ಡ್ ಅಂತಂದ್ರ ನೆಟ್ವರ್ಕ್ ಮತ್ತು ಸುಖಿ ಜೀವನ. ಏನ್ ಬೋರ್ಡ್ ಅದ? ನೆಟ್ವರ್ಕ್ ಮತ್ತು ಸುಖಿ ಜೀವನ. ಯಾರನ್ನು ಕಂಡಕ್ಟ್ ಮಾಡ್ತಿರಪ್ಪ ಅಂದ್ರ ಹರೀಶ್ ಭಟ್ ಅನ್ನೋರು ಕಂಡಕ್ಟ್ ಮಾಡ್ತಾರೆ. ನೋಡಿ ನಾನು ಹೊರಗೆ ಅಲ್ಲೇ ಫೀಸ್ ಎಷ್ಟಿಪ್ಪ ಅಂದ್ರೆ ಬಹಳ ಕಡಿಮೆ ತಗೋದಿದ್ರು ಅವ್ರು. 5,400 ರೂಪಾಯಿ ಫೀಸ್. ನಾ ಅನ್ಕೊಂಡಿದ್ದ ದಿನ 1200 ರೂಪಾಯಿ ಕೊಟ್ಟು ರೂಮ್ ಮಾಡೋಕ್ಕಿಂತ ಅಲ್ಲೇ ಹೋಗಿದ್ದು ಬಿಡು, 3 ದಿನ ಆಕೈತಿ ಪ್ಲಸ್ ನಾಲೆಜ್ ಸಿಗ್ತೈತಿ, ರೂಮ್ ಫ್ರೀ ಆಕೈತಿ ಅಂತ ವಿಚಾರ ಇಟ್ಕೊಂಡು ಏನ್ ಮಾಡಿದ್ದೆ 5,400 ರೂಪಾಯಿ ತುಂಬೆ ಹೋದ್ನಿ. ದೊಡ್ಡ ತಪ್ಪು ಮಾಡಿ ಏನ್ ತಪ್ಪು ಮಾಡಿನ ಅಂತಂದ್ರ ಅದನ್ನೇನ್ ಅವ್ರು ಹೇಳಿದ್ದನ್ನು ಹುಳ ಬಿಟ್ಕೊಂಡು ಬಂಡೆ ನನಗ್ ಬೆಲಿಗಿಸ್ಕೊಳ್ಳಿಲ್ಲ. ಅಟ್ಟೋ ಮಟ್ಟ ಗೊತ್ತಿದ್ರಿಗಿಲ್ಲ ಜೀವನ ಅಂದ್ರೆ ಹಿಂಗ ಅಂತಂದ ಈ ಏನ್ ಕೇಳಿ ಪಗಾರ ತಗೋತಿಲ್ಲ ಇದರ ಪಗಾರ ದೊಡ್ಡ ಜೀವನ ಬಹಳ ಸುಖವಾಗೈತಿ ಅಂತ ತಿಳ್ಕೊತಂತಂದ್ರ ಆ ನಿಟ್ಟಿನಲ್ಲಿ ಜೀವನ ಬಿಡುತ್ತಂದ ಅಲ್ಲಿ ಏನು ಬಂಡಿ ಈ ಜೀವನನ ಬರ್ತಂದಿಸ್ತಾನ ಇಂಥ ಜೀವನನ ಇದು ಬಹಳ ಪಾಲಿಸ್ತಾನ ಅಂತ ಕೂಡ ಮನ್ಯಾಗ ಬಂಡೆ ಯಾಕೋ ಕೇಳಿ ಉಳ್ಬೇಕಂತ ಮನ್ಯಾಗ ನನಗಂದ್ರ ಅವ್ರ ಕುಂಚಿ ಯಾಕೆ ಗೌರ್ಮೆಂಟ್ ಜಾಬ್ ಸಿಗುದ ಅಪ್ರೂಪ ಸಿಕ್ಕೈತಿ ಅದನ್ನ ಬಿಡ್ತಾರಪ್ಪ ಅಂತ ಅಂದ್ಕೂಡ್ಲೆ ಫುಲ್ ಎಲ್ಲರೂ ಇರೋದ ಹಂಗ ನಡ್ಕೊಂತ ಹಂಗ ಜಪ್ಪಂತ 8-9 ತಿಂಗಳು ಮಾಡಿ ಬಂತು. ಆದ್ರೂ ಮನಸ್ಸಿಂದ ಬೆಳೆದು ದೊಡ್ಡ ಹುಳ ಬಂದೈತ್ರಿ. ಅದು ಸಣ್ಣದಿಂದ ಬೆಳೆದಂತೆ ಏನಾಗಿತ್ತು ಬರ್ಪ ಮಾಡಿಬಿಡ್ಬೇಕಂತ ವಿಚಾರ ಆಗಿತ್ತು. ಅದು ಬಹಳ ದೊಡ್ಡದಾಗ್ಬಿಟ್ಟು
ದೊಡ್ಡದಾದ ವಿಚಾರ ಮಾಡಿ ನಾನು ಬಿಟ್ಟು ಮಾಡೋದ್ರೆ ಮಾಡೋದು. ಅಡ್ಡ ಹಲಗರಿಗೆ ಅವ್ನು ಬೇರೆ ಒಂದು ಕಂಪ್ನಿ, ಅದು ಒಳ್ಳೆ ಕಂಪ್ನಿ, ಬಟ್ ಪ್ರೆಸೆಂಟ್ ಕಂಪ್ನಿ ಇಲ್ಲ, ಗ್ರೇಟ್ ವೇ ಅಂತಂದ. ಆ ಕಂಪ್ನಿದ ಮುದೋಳ್ ಚಾರ್ಜ್ ಇನ್ಚಾರ್ಜ್ ತಗೊಂಡ ತಕ್ಷಣ ಇದು ಕೇಕ್ ಆಗಿರ್ತಿದ್ದೆ. ಸಂಡೇ ಬಂದಿದ್ದೆ ನಾನು ಹೋಗ್ತಿದ್ನ ರಾಜವಾಡೆ ಕಾಂಪ್ಲೆಕ್ಸ್ ಒಳಗ 10 ನಂಬರ್ ಒಳಗೆ ಒಂದು ಆಫೀಸು ಮಾಡಿದ್ವಿ ಮುದೋಳದಾಗ. ರಾಜವಾಡೆ ಕಾಂಪ್ಲೆಕ್ಸ್ ಯಾರಿಗೆ ಗೊತ್ತೈತಿ? ಮುದೋಳದಾಗ ಗೊತ್ತೈತಿ. ರಾಜವಾಡೆ ಕಾಂಪ್ಲೆಕ್ಸ್ ಒಳಗೆ 10 ನಂಬರ್ ಒಳಗ ಗ್ರೇಟ್ ವೇ ಅಂತ ಮಾಡೀನಿ. ಮಾಡಿದ ತಕ್ಷಣ ಕೇವಲ 3 ತಿಂಗಳಲ್ಲಿ 19,000 ಜನರನ್ನ ಎಂಟ್ರಿ ಮಾಡಿಸಿನಿ. ಗೊತ್ತಿಲ್ಲದಂತ ತಾಲೂಕಿನಾಗ ಎಷ್ಟೇ 19,000 ಜನ ಗೊತ್ತಿಲ್ಲದಂತ ತಾಲೂಕಿನಲ್ಲಿ ಎಂಟ್ರಿ ಲಾಗಿನ್ ಮಾಡಿಸಿದ್ದೆ. 19,000 ಜನ. ಆಗ ಎನಿಸ್ತನಗ ಆಗ ಇನ್ಕಮ್ ನನಗ 43 ಲಕ್ಷ. ಆ ಒಂದು ವರ್ಷದ ಅವಧಿ ಒಳಗ ಗ್ರೇಟ್ ವೇಗ್ ಬಂದಂತ ಇನ್ಕಮ್ ಎಷ್ಟು ನನಗ? 43 ಲಕ್ಷ. ಚಲೋನ ಕೆಟ್ಟ? ಅದಾಯ್ತು. ಆ ಸಿಸ್ಟಮ್ ಆಗಿರ್ತದೆ ಅಂತ ನನಗ ನಮ್ದು ಜಮೀನು ಏನಾಗಿತ್ತಂದ್ರೆ ಹಂಗ ಅಚಾನಕ್ಕೆ ಜಮೀನು ನೋಡೋಕಂತ ಹೋಗಿದ್ದೆ. ಹೋದಾಗ ಒಂದು ಇನ್ಸಿಡೆಂಟ್ ಆದ. ಮೆಣಸಿನ್ಕಾಯಿ ಹಾಕಿದ್ವಿ ಫಸ್ಟ್ ಬಿಡಿಎಸ್ ಬರ್ತದ್ರಿ ರೈತರ ಸುಬೋಧ್ ಸರ್. ಫಸ್ಟ್ ಬಿಡಿಎಸ್ ಬರ್ತದೆ. ಫಸ್ಟ್ ಕಟಿಂಗ್ಸ್ ಮಾಡ್ತಲ್ಲ, ಫಸ್ಟ್ ಕಟಿಂಗ್ಸ್ ಎಷ್ಟು ಚೀಲ ಹಾಕತಿ? ಅಡೇ ಜಾರಿಗಾರ ಫಸ್ಟ್ ಕಟಿಂಗ್ಸ್ ಮೆಣಸಿನ್ಕಾಯಿ ಯಾರು ಅಡೇ ಐತಿ ಎಷ್ಟಾದ್ರು? ಫಸ್ಟ್ ಕಟಿಂಗ್ಸ್ ಅಂತಂದ್ರೆ ಇಲ್ಲ ಏನ್ರ ಒಂದೆಲ್ಲ ಇರ್ತಾವ ಪೂಜೆ ಆಗೋದಿಲ್ಲ. ಬಹಳ 4-5 ಚೀಲ ಆಗ್ತೈತೆ ಅಷ್ಟ. ಒಂದ್ ಕಟಿಂಗ್ ಫಸ್ಟ್ ಕಟಿಂಗ್ ಸ್ಟಾರ್ಟಿಂಗ್ ಅಷ್ಟು ಆಗುದಿಲ್ಲ. 2-3 ಕ್ವಿಂಟಲ್ ಆಗ್ತೈತಿ. ಸುಮಾರು 4 ಕ್ವಿಂಟಲ್ ಆಗಿ ಕೊಡಲ್ಲ. 4 ಜನ ಬ್ಯಾಗ ಇದ್ದು ನಾನು ಭಾಳ ದಿಮಾಗ್ ಮಾಡ್ಬೋದು ಮಾಡಿ ಕಾರ್ನಾಗ ಹಾಕೊಂಡು ನಾವು 4 ಚೀಲ ಇಲ್ಲ ಅಂತ ಘಟಪ್ರಭಾಕ್ ಹೋದ್ನೆ. ಘಟಪ್ರಭಾಕ್ ಹೋದ ತಕ್ಷಣ 4 ಚೀಲ ಮಾರಿ ಎಷ್ಟು ಮಾರಿ ಇರ್ಬೇಕು? ಇವತ್ತಿನ ರೇಟ್ ಹೇಳ್ತೀನಿ ನಾವು 2008 ಆಗಿದ್ದು ಸುದ್ದಿ ಹೇಳತ್ತೀನಿ ನಿಮಗೆ. ನಾನು ಹೋಗಿ ಮಾರಕ್ಕೆ ಹೋದ್ನೆ. 200 ರೂಪಾಯಿಗ ಒಂದು ಚೀಲ, 800 ರೂಪಾಯಿ ಬಂದು. ಗಾಡಿಗೆ ಹಾಕಿನ ಪೆಟ್ರೋಲ 500 ಹಾಕಿವಿ. ಬಂದೈತೆ 800 ರೂಪಾಯಿ. ಆ ಬರುತ್ತಾಗ ಸಾಹೇಬ್ರ ಇದನ್ನ ಕೊಡ್ರಿ ಕೊಟ್ಟು ಬರುತ್ತಾಗ ಏನ್ ಮಾಡ್ರಿ ಅಂತಂದ್ರ ಅಲ್ಲಿ ಇವು ಔಷಧಿ ಬೇಕಾಗಿದ್ದ ಮುಟ್ರಿ ಗಿಟ್ರಿ ಎಲ್ಲ ಬಂದಾವು. ಈ ಔಷಧ ತಗೊಂಬರಿ ಅಂತ ನಮ್ಮ ರೈತ ಒಂದು ಗಿಡನೂ ಕಿತ್ತು ಕೊಟ್ಟಿದ್ದ. ಹೋಗಿ ಕೊಡಾಕ್ ಬಂದ್ವಿ. ತಗೋಬಿಡವ 2,400 ರೂಪಾಯಿ ಔಷಧ ಬರ್ತದೆ. 2,400 ರೂಪಾಯಿ ಔಷಧ ಬರಲ್ಲ. ಆಗ ಎನಿಸ್ತು ನನಗ ಮತ್ ಕಿಶನ್ ಹಾಕೊಂಡ್ ತಗೊಂಬಣ್ಣಿ ಅಲ್ಲಿರುವಂತ ಕಂಟೆಂಟ್ ಅಭ್ಯಾಸ ಮಾಡಕತ್ತಿ. ಯಾಕೆ ನನಗೆ ಆಗುತ್ತ ಇದನ್ನ ಪರಿಸ್ಥಿತಿ ಏನಂತಂದ ಇವತ್ತು ನಾವು ದವಾಖಾನಿ ಒಳಗ ಮತ್ತ ರೈತಕಿ ಒಳಗ ಯಾರು ಏನ್ ಹೇಳ್ತಾರಲ್ಲ ಎಲ್ಲಾನು ಮಾಡ್ತೀವಿ. ಯಾವಾಗ ಅಪೋಸ್ ಮಾಡ್ತೀವಿ. ಇದ್ರ ಹಾಕೊಂಡು ಯಾರು ಮಾಡಕ್ ಬರೋಂಗಿಲ್ಲ. ನಮ್ಗಂತ ಜ್ಞಾನ ಅವತ್ತು ಕಲ್ಯಾಣ ಚಾಲು ಮಾಡೀನಿ. 2008ರಿಂದ ಇಲ್ಲಿ ಮಠ ಹೊಲ ಅಡ್ಡಾಡಿನಿ. ಮಣ್ಣಿನ ಜೊತೆ ಮಣ್ಣಾಗ್ತಿ. ಆಗ ನನಗೆ ಗೊತ್ತಾಯ್ತು ಇಲ್ಲಿ ಸೇವಾನು ಐತಿ. ರೈತಿಗೆ ಏನಾರ ಒಳ್ಳೆ ಜ್ಞಾನ ಪಟ್ಟ ಒಳ್ಳೆ ವಸ್ತುಗಳನ್ನು ಪಟ್ಟ ನಾವೇನಾದ್ರೂ ಈ ವ್ಯವಸ್ಥೆಗಳು ಬಂದಿವಂದ್ರ ನಕ್ಕಿ 100% ರೈತರನ್ನ ಉದ್ಧಾರ ಮಾಡ್ಬೋದು ಅಂತ ವಿಚಾರ ಇಟ್ಕೊಂಡು ಅವತ್ತೇ ನಿರ್ಧಾರ ಮಾಡೀನಿ. ಅವತ್ತು ಕೊಟ್ಟಂತ ವಸ್ತುಗಳು ಯಾವ್ಯಾವ ಇತ್ತಪ್ಪ ಅಂತಂದ್ರ ಆಗ ಗೊತ್ತಾದ ನನಗ ಒಂದು ಫಂಗಿಸೈಡ್ ಇತ್ತು, ಒಂದು ಇನ್ಸೆಕ್ಟಿಸೈಡ್ ಇತ್ತು, ಇನ್ನೊಂದು ಗೋದ್ರೇಜ್ ಕಂಪ್ನಿದು 3 ಗ್ರೋತ್ ರೆಗ್ಯುಲೇಟರ್ ಇತ್ತು. ಇದಕ್ಕ ಗ್ರೋತ್ ರೆಗ್ಯುಲೇಟರ್ ಐತ ಸರ್ಚ್ ಮಾಡೀನಿ. ಅದ್ರ ವಿಷಯ ತಿಳ್ಕೊಂಡು ಒಬ್ಬ ಶಿವಾನಂದ ಅಂತ UPL ಕಂಪ್ನಿ ಒಬ್ಬ ಇದ್ರ ಎಷ್ಟು ಬೀಳ್ತೈತ್ರಿ ಸಾಹೇಬ್ರ ಅಂತ ಕೇಳಿ ನಾವು ಒಂದು ಹೋಲ್ಸೇಲ್ ದೊಡ್ಡ ಇದು ಮಾಡೋ ಬಂದಿನಿ. ಎಷ್ಟು ಬೀಳ್ತೈತ್ರಿ ಅಂತ ಕೇಳಿದವ. ಇದ್ರ ಪ್ರೈಸ್ ಬಂದು 58 ರೂಪಾಯಿ ಅಂತ. ಅವ್ನು ತಗೋದಿದ್ದ 160 ರೂಪಾಯಿ. 240 ರೂಪಾಯಿ MRP ಇತ್ತದ 160 ರೂಪಾಯಿ ತಗೊಂಡ. ಅಂದ್ರ ಎಲ್ಲಿ ಅವ್ನು ಪ್ರಾಫಿಟ್ ಹೆಂಗ್ ಮಾಡ್ತಾರ, ಪ್ರಾಕ್ಟೀಸ್ ಹೆಂಗ್ ಮಾಡ್ತಾರಂದ್ರ ತನಗೆ ವಸ್ತುಗಳ ಏನ್ ಕಡಿಮೆ ಆಗಲ್ಲ ಆ ಕಡಿಮೆ ಆಗக்கூಡಂತ ವಸ್ತು ಕೊಡ್ತಾರೋ ಅದ್ರ ಜೊತೆಗೆ ತನಗ್ ಫಾಯ್ದೆ ಆಗುವಂತ ವಸ್ತು ಕೊಟ್ಟ ರೈತರನ್ನ ಹಳ್ಳ ಹಾಕತ್ತಾರೋ ಅದನ್ನ ತಪ್ಪಿಸೋ ಕೆಲಸ ನಾವೇನಂದ್ರೆ ನನಗೆ ಪುಣ್ಯಶೀತೆ ಅಂತ ವಿಚಾರ ಇಟ್ಕೊಂಡು ಅವತ್ತಿನ ನಿರ್ಧಾರ ಮಾಡ್ಕೊಂಡು ಇವತ್ತು ಲಕ್ಷಾಂತರ ರೈತರಿಗೆ ಈ ನಾಲೆಜ್ ಅನ್ನು ಕೊಡುವಂತ ಕೆಲವೊಂದು ಜನ ರೈತರು ಇವತ್ತ ಸರ್ ಇದನ್ಯಾಕೆ ಕೊಟ್ರಿ ಅಂತ ಕೇಳುವಂತ ಪ್ರಶ್ನೆ ಒಳಗ ಬಂದಾರಂದ್ರ ಇನ್ನ ವಿಶ್ವಪ್ರೇಮಿ ಹ್ಯಾಪಿ ಸಾರ್ವಜನಿಕ ಹೆಮ್ಮೆಯ ವಿಷಯ. ಒಂದ ವಿಚಾರ ಐತಿ. ನಾವೊಂದು ಮೀಟಿಂಗ್ ಹೋಗಿದ್ವಿ. ಮೀಟಿಂಗ್ ಹೋದಾಗ ಒಬ್ಬ ಮನುಷ್ಯ ಅಂದನಾಗ ಅವ ಹೆಲ್ತ್ ಕೇರ್ ನಲ್ಲೇ ಪ್ರಾಕ್ಟೀಸ್ ಮಾಡ್ತಾನೆ. ಹೆಲ್ತ್ ಕೇರ್ ಪ್ರಾಡಕ್ಟ್ ಪ್ರಾಕ್ಟೀಸ್ ಮಾಡ್ತಾನೆ. ನನಗೊಂದು ಆ ಮಾತಂದ ಸಾಹೇಬ್ರ ನೀವೇನ್ ಸಮುದಾಯ ಕರ್ಕೊಂಡು ಹೊಂಟಿಲ್ಲ ಈ ಸಮುದಾಯ ಜೋಡಿ ಕೆಲಸ ಮಾಡಕ್ ಹೋಗ್ಬೇಡ್ರಿ ನೀವು ಅಂತ. ನೀವು ಯಾವತ್ತಲ್ಲ ಇನ್ನು 10 ವರ್ಷ ಉದ್ದಾರ ಹೋಗಿಲ್ಲವ ಈ ಸಮುದಾಯ ಜೊತೆ. ಯಾವ ಸಮುದಾಯ ಜೊತೆ?
ರೈತರ ಜೊತೆ. ಯಾಕ ರೈತರನ್ನ ಕೋಟ್ಯಾಧೀಶ್ವರ ಮಾಡ್ಬೇಕಂತ ನಿಮ್ಗೆ ಕನಸೈತಿ, ರೈತರು ನಿಮ್ಗೆ ಟೈಮ್ ಕೊಡೋಂಗಿಲ್ಲ, ಉಳಿದ ಟೈಮ್ ಕೊಟ್ಟ ನಿಮ್ಗೆ ಕೊಡೋಂಗಿಲ್ಲ. ಅವ್ರ ಟೈಮ್ ಅವೇನಂತ ರೈತರ ಸರ್ ಮೀಟಿಂಗ್ ಬರ್ಲಿ ಅಂದ್ಕೊಂಡೆ ಸಾಹೇಬ್ ನೀರು ಹಾಸೋದೈತಿ, ಸರ್ ಬಾಯಿ ಕೊಡೋದೈತಿ, ಕಲಿ ಇರ್ಲಿ ಅದು ಅಂತದ್ದು ಮಾತಾಡ್ತೀನಿ ನಿಮ್ಮನ್ನ. ಇಂಥವೆಲ್ಲ ವಿಷಯ ಹೇಳ್ತಾರ ಅವ್ರ. ನಿಮ್ ಮೀಟಿಂಗ್ ಬರೋದಿಲ್ಲ, ನೀವು ನಾಲೆಜ್ ಕೊಟ್ಟರೆ ಅವ್ರಿಗೆ ಕೋಟ್ಯಾಧೀಶ್ವರ ಮಾಡ್ಬೋದು. ನಿಮ್ಗೆ ಅವ್ರ ಟೈಮ್ ಕೊಡಕ್ಕೆ ಟೈಮ್ ಕೊಡ್ಲಿಕ್ಕೆ ನೀವು ಅವ್ರನ್ನ ಕೋಟ್ಯಾಧೀಶ್ವರ ಮಾಡ್ತೀರಿ ಅಂತ ಅವತ್ತು ಅವ್ರು ಚಾಲೆಂಜ್ ಮಾಡಿ ಬಂದೀನಿ, ಅದನ್ನ ಪ್ರೂವ್ ಮಾಡೀನಿ. ಏನ್ ಚಾಲೆಂಜ್ ಮಾಡಿದಂದ್ರ ಇವ್ರನ್ನ ತಗೊಂಡ ಇದೇ ವ್ಯವಸ್ಥೆ ಒಳಗಿರ್ತೀನಿ ಅಂತಂದು 2009ರಿಂದ ಇದೇ ಒಂದೇ ವ್ಯವಸ್ಥೆ ಒಳಗಿದ್ದೀನಿ. 2009ರಿಂದ ಎಷ್ಟೋ ಜನರನ್ನ ಕೋಟ್ಯಾಧೀಶ್ವರ ಮಾಡಿನಿ. ನೋಡಿರಿ ಬಾಡುವಿ ಮೇಡಮ್ ಆಗಿರಿ, ನಿಮ್ಮ ಎಷ್ಟು ಪ್ಲಾಟ್ ತಗೊಂಡ್ರಿ ಈ ವ್ಯವಸ್ಥೆ ಒಳಗೆ ಬಂದ್ರೆ? 2 ಪ್ಲಾಟ್ ತಗೊಂಡ. ಎಷ್ಟೋ ಜನ ರೈತರ ಲಕ್ಷ ವಂಶಾದ ನೆಕ್ಸ್ಟ್ ಬರುತ್ತೆ ಕರ್ಕೊಂಡ್ಬರ್ತಾವ ಲಗಮಪ್ಪಾಜ್ ಅಂತ. ಆ ಲಗಮಪ್ಪಾಜ ಹಸಿರು ಟವಲ್ ಇಲ್ಲದೆ ಹಸಿರು ಟವಲ್ ಹಾಕೊಂಡಿರ್ತಾನೋ ಬರ್ತಾನೋ, ಏನೋ ಚಂದ ಮಾತಾಡೋಕೆ ಬರೋಂಗಿಲ್ಲ. ಅರ್ಧ ಎಕರೆ ಜಮೀನು ಅಂತ ಇವತ್ತು ವಾರಕ್ಕ 70ರಿಂದ 80 ಸಾವಿರ ರೂಪಾಯಿ ಪಗಾರ ತಗೊಂಡ. ಯಾಕಿಲ್ಲ? ಏನೂ ಮಾಡೋದಿಲ್ಲ. ಆ ಭಾಷೆನೂ ಬರೋದಿಲ್ಲ. ಆ ಟಿಕೆಟ್ ಬೈತ ಇನ್ನು ಮನುಷ್ಯ ಅದಾನ ಏನಂತೀರಿ ಕಾಕ ಮಾಮ ಅನ್ನೋದು, ಏನಂತೀರಿ ನೀವು ಏನು ಬೆಸ್ಟ್ ಸುಮ್ಮನಿರ್ತೀರೋ ಏನಂತೀರೋ ಮಳೆ ಏನು ಅನ್ನೋ ಬರೋದಿಲ್ಲ. ಹಿಂಗ ಬೈತಾನ. ಅವ್ನು ಬೇರೆ ಮಾತಾಡ್ತಾನ, ನಾ ಮಾತಾಡೋದಿಲ್ಲ. ಆ ಟಿಕೆಟ್ ಮಾತಾಡೋ ಮುಂದೆ ಕುಡಿಸ್ತಾರೋ ಸಾಹೇಬ್ ಹೇಳ್ತಾರ ಅದನ್ನ ಕೇಳು, ನೀನು ಹೊಲ ಉಳಿಸ್ಕೋ, ನಾಳೆ ಏನೈತೆ ಇದು ಕೊಟ್ಟ ಹೋಗೋದೇನ ಬರ್ಬೇಕು ಕೊಟ್ಟ ಹೋಗೋದೇನ ಮಾಡ್ಕೋ ಅಂತ ಹೇಳಿ ಕುಡಿಸ್ತಾನು. ಇಷ್ಟ ಹೇಳಿ ಹೇಳಿ ಇವತ್ತು ಆಂಡ್ರಾಯ್ಡ್ ಮೊಬೈಲ್ ನಮ್ದಕ್ಕ ಕೇಳ್ತಾನೆ. ಅದಕ್ಕೆ ಸಾಹೇಬ್ ನೀವು ಮಾಡ್ಕೊಂಡು ಪಗಾರ ಬರ್ತದೆ ನೋಡ್ರಿ ಅಂತ ಕೇಳ್ತಾನೆ. ಒಂದು ಚೊಬ್ಬಿ ಮಾಡೋಣ, ಇದನ್ನ ಚೊಬ್ಬಿ ತೆಗೆದು ತೋರ್ತಾನೆ. ನಾನು ಇದು ಇದೈತೆ ನೋಡ್ರಿ ಬರ್ಕೊಟ್ರೆ ಸಾಹೇಬ್ರ ತೆಗೆದು ನೋಡಿ ಬರ್ತದೆ ನೋಡ್ರಿ ವಾರ ಅಂತ. ಅಂತ ಹೆಬ್ಬಟ್ಟ ವ್ಯಕ್ತಿ ಬಳಸದೇಕ ಲಕ್ಷಾಂತರ ರೂಪಾಯಿ ಅರ್ನಿಂಗ್ ಮಾಡಕತ್ತಾರ. ನಮಗೇನಾಗೈತಿ? ಇದು ಹೆಂಗ ಮಾಡ್ಬೇಕು ಅನ್ನೋದಕ್ಕೆ ಎಷ್ಟು ಮಂದಿಗೆ ಇಂಟ್ರೆಸ್ಟ್ ಐತಿ? ಎಲ್ಲ ಇಂಟ್ರೆಸ್ಟ್ ಐತಿ. ಥ್ಯಾಂಕ್ ಯು, ಧನ್ಯವಾದ. ಚಪ್ಪಾಳೆ ಕೊಡೋದು. ಒಳ್ಳೇದು ನಂಬಿಕೆ ಇರಬೇಕು. ಎಷ್ಟು ಜನ ನಂಬಿಕೆ ಐತಿ? ವಾರ 1 ಲಕ್ಷ ತಗೋತೀನಿ ನಾನು, ಇಲ್ಲಿಂದ 3 ತಿಂಗಳು 90 ತಿಂಗಳೊಳಗೆ ವಾರ 1 ಲಕ್ಷ ತಗೋತೀನಿ ಅಂತ ನಂಬಿಕೆ ಆಗ್ತಿರ್ಬೇಕು. ಎಲ್ಲರೂ ಇದೆ. ನಮ್ಮಲ್ಲಿ ಒಬ್ಬ ಶಿವಪುತ್ರ ಅಂತ ಇದ್ದಾರೆ. ನಮ್ಮ ನಾನು ಯಾರು ಬಸ್ಸು ಬಂದಿಲ್ಲ. ಆಕೆ ಐಗೆ ಜಾಸ್ತಿ ಮಾಡ್ತೀನಿ ಗೊತ್ತೈತಿ ನಿಮ್ಗೆ? ಏನ್ ಹೇಳಿ? ಅಲ್ಲಲ್ಲ ನಮ್ಮ ಮನೆಯ ಜಾಸ್ತಿ ಮಾಡತ್ತಿದ್ನ ಆ ಐಗೆ ಅಲ್ಲಾಗೆಲ್ಲ ಬಿತ್ತಂಗ್ ಚಲೋ ಇದು ಮಾಡಿ ಚಂದ ಇದು ಮಾಡೋದು ಹೇಳ್ತೀನಿ ಗೊತ್ತೈತಿ. ಆಯಿ ನೋಡಿದ್ ನೀವ? ಆಕಿ ಗಂಡ, ಆಕಿ ಗಂಡಗ ಏನಾಗಿತ್ತಂದ್ರ ಪೂರ್ಣ ನರ್ವಸ್ ಆಗಿದ್ದ. ಇನ್ನೊಂದು 4-5 ದಿನ ಸಾಯ್ತಾರ ಅಂತ ಹೇಳಿದ್ರ. ಅವ್ರ ದೋಸ್ತ ಒಬ್ಬ ಡಾಕ್ಟರ್ ಅದ, ಡಾಕ್ಟರ್ ರಾಯಪ್ಪ ಅಂತ MBBS. ಅವನ ಊರಾಗನ ಫಸ್ಟ್ MBBS ಡಾಕ್ಟರ್ ಯಾರಪ್ಪ ಕಲ್ವಳಾಗ ಅಂತಂದ್ರ ಡಾಕ್ಟರ್ ರಾಯಪ್ಪ. ಅವ ಇಬ್ರು ಕ್ಲಾಸ್ಮೇಟ್. ಅವ್ನು ಹೇಳಿದ ಕರ್ಸಿ ಡಾಕ್ಟರ್ ಇಲ್ಲ ನಿಮ್ನ ಕೇಳಕತ್ತಾರ ನೀವು ಪುತ್ರ, ಅದಕ್ಕೆ ಬಂದು ನೀವು ಸ್ವಲ್ಪ ನೋಡ್ಕೊಂಡು ಒಳಗೆ ಬಂದವ. ಅವ್ನಿಗೆ ಕೆಲಸ ನಡೀತಾನೆ. ಬಂದ ನೋಡಿದ, ಹಂಗೇನ ಮಾರ ನಿನಗೇನಾಕೈತು ಚಂದ ಊಟ ಮಾಡ್ಬೋದಲ್ಲ ಇಲ್ಲ ಅಂತ ನಾವು ಹೊರಗೆ ಬಂದು ಹೇಳಿದ. ಇನ್ನೊಂದು 4-5 ದಿನ ಬದುಕ್ತಾನೋ 2 ದಿನ ಇರ್ತಾನೆ ಇರ್ಲಿ ಸಾಯ್ತಾನೋ ಮುಗಿದೈತವನ್ನೆಲ್ಲ ಬಿಟ್ಟು ಬಿಡ್ರಿ ಅಂತಂದ. ಒಳಗೆ ಹೇಳಿದ ಚಲೋ ಚಲೋದಾಗ ಇದು ಮಾಡೋ ಚಂದ ಊಟ ಮಾಡ್ಬೋದು ಆರಾಮಿರ ಅಂತ ಹೇಳಿದ. ಅದು ಒಂದು ನಂಬಿಕೆ ಅವನು ಹೇಳಿದ ನಂಬಿಕೆ 7 ವರ್ಷ ಅವನ ಬದುಕೆ. ಅರ್ಥ ಮಾಡ್ಕೊಳ್ಬೇಕು. 7 ವರ್ಷದ ಸಂಬಳ ಯಾಕಿದ? ನಂಬಿಕೆ. ನಾನು ಇಲ್ಲಿ ವ್ಯವಸ್ಥೆ ಒಳಗ ಗಳಿಸ್ತೀನಿ 90ರಿಂದ 1 ಲಕ್ಷ ಗಳಿಸ್ತೀನಿ ಅಂತ ನಿರ್ಧಾರ ಮಾಡಿರಂತ ಗುರಿ. 100% ಗಳಿಸ್ತೀರಿ. ಅದನ್ನ ಬಿಟ್ಟ ನಾನು ಕಡೆಯಿಂದ ಆಗ್ತೈತಲ್ರಿ ದೇವರ ಮುಗಿಸ್ಯಾನ. ನಾನು 7.5 ಮುಗಿಸ್ಯಾನ. ಹಿಂಗೈತಿ ನನ್ನ ಜೀವನ ಅಂದ್ರಿ ಯಾವ ಇದು ಮಾಡ್ಕೊಂಡು ನಿರ್ಧಾರ ಮಾಡಿರಂತ ಗುರಿ 100% ಗೆದ್ದ. ನಾಗಲೇ ಏನಂತ 10 ಮಂದಿನ ಒಂದ ವಿಚಾರ 10 ಮಂದಿನ ನನ್ನ ಸಾವಯವ ಬಗ್ಗೆ ಹೇಳಿ ನಾ ಆಟೋಮೆಟಿಕ್ ಅವ್ರನ್ನ ಬದಲಾವಣೆ ಮಾಡ್ತೀನಿ, ಸಾವಯವ ಮಾಡ್ತೀನಿ. ಇಷ್ಟ ನೀವು ಅಕಸ್ಮಾತ್ ಹೇಳ್ಕೊಂಡು ಮಾಡ್ಕೊಂಡ್ರಂತ ಕೊಡಿ 100% ಗೆದ್ದ. ಇಲ್ಲಿ ಹೆಂಗ 90 ದಿನದೊಳಗಾಗಿ 1 ಲಕ್ಷನ ಗಳಿಸ್ತೀರಿ ಅನ್ನೋದು ಬಹಳ ಮಾತು. ಗಳಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ಫಸ್ಟ್ ಏನ್ ಮಾಡ್ಬೇಕಂದ್ರ ನೀವು ಇನ್ನೊಬ್ರಿಗೆ ಹೇಳ್ಬೇಕು. ಹೌದಾ? ಹೆಂಗ್ ಹೇಳ್ಬೇಕು?
ಸರ್ ನಾ ಎಲ್ಲ ಬಹಳ ಫೋನ್ ಮಾಡಿ ಕರಿತಿರ್ಕರ್ ಸರ ಬರ್ತೀನಂತಾರ್ರಿ ಬರೋಂಗಿಲ್ಲ ಯಾಕೆ ಬರೋದು ನೋಡ್ರಿ ಮುಂದೆ ಬರ್ರಿ ಮುಂದೆ ಬರ್ರಿ ಮುಂದೆ ಬರ್ರಿ ನೀವು ಬರ್ರಿ ಗೌಡ್ರಿ ಅಲ್ಲ ಮುಂದೆ ಬರ್ರಿ ಬೇರೆ ವಿಷಯ ಮಾತಾಡೋದಕ್ಕೆ ಬರಲ್ಲ ಗೌಡ್ರ ಬೇಕಿದ್ದಕ್ಕೆ ಸ್ಟ್ರಾಂಗ್ ಆಗಿ ಮಾತಾಡಕ್ಕೆ ಬೇರೆ ನಡೆಯಂಗಿಲ್ಲ ಈಗ ನೀವು ಅಕಸ್ಮಾತ್ ಆಗಿ ಜಾಯ್ನಿಂಗ್ ಆಗಿದೆ ಇಬ್ರು ಕರೆಸ್ಬೇಕಂತ ಈ ಮೀಟಿಂಗ್ ಹೆಂಗ್ ಕರೆಸ್ಬೇಕು ಚಲೋ ಐತಿ ಬರೀಪ ಈಗ ನಮ್ಗೆ ಅನುಭವ ಆಗೈತಿ ನಾವು ಬೆಳಿಗ್ಗೆಲ್ಲ ಉಪಯೋಗ ಮಾಡ್ಕೊಂಡಿದ್ವಿ ಅದರಿಂದ ನಿಮಗೂ ಚಲೋ ಆಕೈತಿ ಬರ್ರಿ ಮತ್ತೆ ಮಾಡ್ರಿ ಈಗ ಒಬ್ಬೊಬ್ರು ಬರಂಗಿದ್ರೆ ಒಬ್ಬೊಬ್ರಿಗೆ ಸ್ವಲ್ಪ ಬರುವಂಗ ವ್ಯವಸ್ಥೆ ಮಾಡೋದ್ರಿ ಅವ್ರಿಗೆ ತೋರ್ಸುದು ನಾವು ಬೆಳಿ ತೋರ್ಸುದ್ರಿ ಮತ್ತೆ ಯಾರಾದ್ರಿ ಮತ್ತೆ ಹೆಂಗ್ ಕರಿತೀರಿ ಸರ್ ಬರ್ರಿ ಸರ್ ನೀವ್ ಹೆಂಗ್ ಕರಿತೀರಿ ಕರೀದ ನೋಡ್ಕೋರಿ ಸ್ವಲ್ಪ ಕರೀದ ಸರ್ ನೋಡ್ಕೋರಿ ಹಂಗ ಏನ್ ನಾನು ನಾಸ್ತಿ ಹೇಳ್ತೀನಿ ನಾ ಹೆಂಗ್ ಕರಿಬೇಕು ನೀವು ಮೊದಲು ನಮಗೆ ಆ ಪ್ರಾಡಕ್ಟ್ ಬಗ್ಗೆ ಅವ್ರಿಗೆ ಹೇಳ್ಬೇಕು ಮತ್ತೆ ಅವ್ರು ಹೇಳ್ತಾರೋ ನಿಮ್ಮ ಕಂಪ್ನಿಗಳು ಭಾಳ ನೂರದವ್ರಿ ಅಂತಂತಾರೆ ಅವನ್ನತ್ತಾರ ಅವ್ರು ನಿಮ್ಮ ಡೈರೆಕ್ಟ್ ಅವ್ರು ಗೊತ್ತಿದ್ದಾರೆ ಸುಟ್ಕೊಂಡಾರ ಅಂತಾರೆ ನಮ್ಮ ಹಾಕಿದ್ದ ಹೊಲಗಳು ಅವನ್ನ ರಿಸಲ್ಟ್ ಅವ್ರಿಗೆ ತೋರಿಸ್ಬೇಕು ಹೆಂಗ್ ಬೆಳೆದಾವ ಈಗ ಅಲ್ಲಿ ನನಗೆ ಬರಕ್ಕೆ ಟೈಮ್ ಇಲ್ಲ ನಿಮ್ಮ ಹೊಲ ನೋಡಕ್ಕೆ ನನಗೆ ಟೈಮ್ ಇಲ್ಲ ಬರ್ತಾರೆ ಏನಿಲ್ಲ ಅವರು ರಿಸಲ್ಟ್ ಚಲೋ ಮತ್ತು ಪ್ರಾಡಕ್ಟ್ ರೇಟ್ ಕಡಿಮೆ ಅದ ಈ ಮಾರ್ಕೆಟ್ನಾಗ ರೇಟ್ ಹೆಚ್ಚದ ರೇಟ್ ಹೆಚ್ಚದ ಈ ಪ್ರಾಡಕ್ಟ್ನಾಗ ರೇಟ್ ಕಡಿಮೆ ಅದ ರಿಸಲ್ಟ್ ಚಲೋ ಬರ್ತದ ಮತ್ತು ಹಾಕಿದ ಬೆಳೆಗೆ ಅದು ಯಾರು ಹೋಗೋಣ ವಿಟ್ನೆಸ್ ಆಗಿ ಹೋಗೋಣ ಅವ್ರಿಗೆ ಇದು ಮಾಡಿಸ್ಬೋದು ಅಂದ್ರೆ ಇದು ಅವ್ರಿಗೆ ಪಾಯಿಂಟ್ ತಿಳ್ಕೊರಿ ಒಂದೊಂದು ಪಾಯಿಂಟ್ ಅದೊಂದು ಕಡೆ ಇರ್ತಾವ ವಿಷಯ ತಿಳ್ಕೊರಿ ಸರ್ ಬರ್ತೀವಿ ನೀವೇನ್ ಕರಿತೀರಿ ನಾವು ಯಾರನ್ನ ಕರಿಬೇಕಾದ್ರೆ ಸರ್ ಕರಿಬೇಕಾದ್ರೆ ಅವ್ರ ಬಗ್ಗೆ ಮೊದಲು ಕೇಳ್ತೀವಿ ನೀವು ಏನ್ ಮಾಡ್ತೀರಿ ಸರ್ ಫಲ ಮಾಡ್ತೀವಿ ಬಂದಾಗ ಎಷ್ಟು ಅಂಕ ಬೆಳಿತೀರಿ ಒಂದು 40-50 ಬೆಳಿತೀವಿ ಅಂತ ನಾವು ಕೇಳೋದು ಅವ್ರಿಗೆ ಈಗ 40 ತೆಗಿದ್ರಿ ನಾವು 60 ಟನ್ ಎಷ್ಟು ತೆಗಿಬೇಕಂತ ಇದು ವಿಧಾನ ಹೇಳ್ತೀನಿ ಬರ್ತೀರಿ ನನಗೆ ಹೇಳ್ರಿ ಅಂತ ಹೇಳ್ತಾರೆ ಅವಾಗ ನಾವು ಈ ಪ್ರಾಡಕ್ಟ್ ಬಗ್ಗೆ ಅವ್ರಿಗೆ ಡೆಡ್ಲೈನ್ ತಿಂದಾಗ ಮೀಟಿಂಗ್ ಕರ್ಕೊಂಡು ಬಂದಾಗ ಅವ್ರು ಅರ್ಥ ಮಾಡಿಸಿ ಅವ್ರನ್ನ ಕರಿಬೋದು ಪಾಯಿಂಟ್ ಹೇಳ್ಬಿಡ್ರೆ ಕರಿ ಪದ್ಧತಿ ಪಾಯಿಂಟ್ ಬರೋದೈತಿ ಇದು ಪೂರ್ತಿ ಮುಗಿ ಕೊಡ್ತೈತೆ ನೀವು 100% ಕರೆದ್ರೆ ಬಂದು ಕೊಟ್ಟಬೇಕು ಅವ್ರು ಹಂಗೆ ಹೇಳ್ತೇನೆ ಕ್ಲಿಯರ್ ಗೊತ್ತಾ ಏನು ಅವ್ರೇ ಸಾಹೇಬ್ರು ಏನು ಹೇಳಿದ್ರು ಸರ್ ನಾನು ಕೊಟ್ಟು ರಿಸಲ್ಟ್ ನೋಡ್ಬರ್ರಿ ಅಲ್ಲಿ ಬಂದೈತಿ ನೀವು ಮಾಡ್ರಿ ಅಂತ ಅವ್ರು ಹೇಳಿದ್ರು ಓಕೆನಾ ಇವ್ರು ಏನು ಹೇಳಿದ್ರು ಇಳುವರಿ ಬಂದೈತೆ 100% ಬಂದೇ ಬರ್ತೈತೆ ರಿಸಲ್ಟ್ ಆ ಇಳುವರಿ ಬಗ್ಗೆ ನಿಮ್ಗೆ ತಿಳ್ಸಕ್ ಬರ್ತೀನಿ ಮಾಡುವಂತ ವಿಧಾನ ಬಗ್ಗೆ ಹೇಳ್ತೀನಿ ಬಾ ಅಂತ ಕರೆದ್ರು ಓಕೆ ಪಾಟೀಲ್ ಅದೇ ಸರ್ ಎಲ್ಲ ಅಂತ ಒಂದು ಪಾಯಿಂಟ್ ಇರ್ತದೆ ಪಾಯಿಂಟ್ ಬರ್ಕೋಬೇಕು ಕಡಿಮೆ ಭಾಳ ಬರ್ತೈತಿ ಬೇರೆ ಏನು ಕೆಲಸ ಇಲ್ಲ ಕಡಿಮೆ ಕುಂಡಿರ್ಬೇಕಾ ನಾವು ಫಸ್ಟ್ ಆ ಪ್ರಾಡಕ್ಟ್ ಯೂಸ್ ಮಾಡಿ ರಿಸಲ್ಟ್ ತಗೋತಾರೆ ತಗೊಂಡ ನಂತರ ನಮ್ಮ ಫ್ರೆಂಡ್ ಸರ್ಕಲ್ ಅವ್ರಿಗೆ ಏನಾಗ್ತದೆ ನಾವು ವಿಶ್ವ ಪ್ರೇಮಿ ಹ್ಯಾಪಿ ಸಾಯಿಲ್ ಕಂಪನಿ ಒಂದು 2-3 ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ನಾವು ಈ ಟೈಪ್ ರಿಸಲ್ಟ್ ಬಗ್ಗೆ ಮಾಹಿತಿ ಬೇಕಾದ್ರೆ ನೀವು ಅಲ್ಲಿ ಮೀಟಿಂಗ್ ಬರ್ಬೋದು ಟೈಮ್ ಇರೋದು ನಮ್ಮ ರಿಸಲ್ಟ್ ನೋಡ್ರಿ ಹೀಗೆ ಹೇಳ್ತಾರೆ ಇಲ್ಲ ಸರ್ 11% ಇದ್ರೆ ಏನಾಗ್ತದೆ ಸರ್ ಅವರು ಪರಿಚಯ ಮಾಡ್ಕೊತೀರಿ ಮಾಡ್ಕೊಂಡ ನಂತರ ನೀವು ಏನು ಮಾಡ್ತೀರಿ ಎಲ್ಲ ಕೇಳಿದ ನಂತರ ನೀವು ಇಳುವರಿ ಎಷ್ಟು ಬರ್ತೀವಿ ಎಲ್ಲ ಕೇಳಿದ ನಂತರ ಅವ್ರಿಗೆ ಏನು ಹೇಳ್ತಾರೆ ಸರ್ ಇದಕ್ಕಿಂತಲೂ ಇಳುವರಿ ಹೆಚ್ಚು ಮಾಡ್ಕೊಂಡಿದ್ದಾರೆ ಈಗ ನಮ್ಮ ಸರ್ ಅವರು ಇದ್ದಾರೆ ಅವ್ರು ನಿಮ್ಮ ಮಾಹಿತಿ ಅಂತ ಬರೀತಾರೆ ಮೂರು ಕಂಪ್ನಿಗಳು ದಿನ ಬರ್ತಾರೆ ಮಾರ್ಕೆಟ್ ಎಲ್ಲ ಕೇಳಿ ಸಾಕಾಗಿದ್ವಿ ಟೈಮ್ ಇಲ್ಲ ನಮ್ಗೆ ಇದನ್ನು ಟ್ರೈ ಮಾಡಿ ಮಾಡ್ತಾರೆ ಯಾಕಂದ್ರೆ ಟೈಮ್ ಹೋಗಿದ್ರಿ ಬರೀ ಟೈಮ್ ಮಾಡ್ಕೊಂಡು ಹೋದ್ರೆ ಇಳುವರಿ ಯಾಕೆ ಹೋದ್ರಿ ಕಡಿಮೆ ರೇಟ್ ಅಂತೀರಿ ಹೆಂಗ್ ರಿಸಲ್ಟ್ ಬರ್ಬೇಕದ ಪ್ರಾಕ್ಟಿಕಲ್ ನಾವು ರಿಸಲ್ಟ್ ಬಂದು ಪ್ಲಾಟ್ ನೋಡ್ತಾರೆ ಅದು ಬಂದು ನೋಡಿದ್ರೆ ಆಗ್ತಿದ್ರಿ ನಮ್ಗೆ ನೋಡೋ ಟೈಮ್ ಇಲ್ರಿ ಒಂದು ಎಕರೆ ಇರುದ ಒಂದ್ ಎಕರೆ ಇದ್ದೀನಿ ಮತ್ತೆ ಅದನ್ನ ನಮ್ಗೆಲ್ಲ ಸ್ಯಾಂಪಲ್ ಕೊಡ್ಬೇಕು ಶಾಂಪಲ್ಸ್ ನೋಡ್ತಾರೆ ಮತ್ತೆ 124 ಕಂಪ್ನಿಗಳು ಮಾರ್ಕೆಟ್ನಾಗ ಅವ್ರದ್ದು ಶಾಂಪಲ್ ನಾವು ಶಾಂಪಲ್ ಎಲ್ಲರದ್ದು ಶಾಂಪಲ್ ನೋಡೋದು ನೀವು ಹೇಳೋದು ಕರೆಕ್ಟ್ ಐತ್ರಿ ಹಿಂಗ ಅನ್ನತಾರ ನಾವು ಅಂತ ಬಂದದ ಈಗ ಸರ್ ಈಗ ನಾವ ಅಂತ ಬಂದಿದ್ರಿ ಅಲ್ಲ ಅದೇ ಅಂದಿಲ್ಲ ಈ ಕೈ ಪದ್ಧತಿ ಕರೆಕ್ಟ್ ಕಲ್ಸ್ಕೊಂಡ್ರೆ ಅವ್ರ ಲೆಕ್ಕಿ ಬಂದು ಕುಂದ್ರೆ ನಿಮಗೆಲ್ಲ ನಾವು ನೋಡ್ಕೋತೀವಿ ಕುಂಡ್ರಸೋದು ಯಾರ ನೀವು ನೋಡ್ಬೇಕು ಅಷ್ಟೇ ಎಲ್ಲ
ತನ್ನ ಮನ್ಯಾಗ ಇಡ್ತಿ ಅಡಿತಿ ಏನೇನು ಆಗಂಗಿಲ್ಲ ಇದೊಂದು ದೊಡ್ಡ ತಂದದಿ ಮರ ಹೋಗಿ ಏನ್ ಮಾಡ್ತೀವಿ ಮಾಡ್ಕೊಳ್ಳೋದು ಅಂತ ರೊಕ್ಕ ಸಹಿತ ಕೂಡ ಒಳಗೊಮ್ಮೆ ನಮ್ಗೆ ಬಸ್ ಚಾರ್ಜ್ ನಾವು ಕೈಯಿಂದ ಹಾಕಿ ಕೊಡ್ಬೇಕಾಗತಿ. ಇಂಥ ಪರಿಸ್ಥಿತಿ ಒಳಗಿದ ನಾವು ಸವಾಲಾಗಿ ತಗೋಬೇಕಾಗೈತಿ ನನಗೆ ಏನ್ರಿ ಸವಾಲಾಗಿ ತಗೋಬೇಕಾಗೈತಿ. ಇದನ್ನ ನಾವು ಏನ್ ಮಾಡುದು ನಾವು ಎಲ್ಲೆಲ್ಲಿ ಅದೇ ಯಾರು ಮಾಡ್ಕೊಂಡಿರ್ತಾರ ನೋಡು ನಾವು ಈಗ ನಾವು ಮನ್ಯಾಗ 4 ಅಂಗಗಳು ಹೆಣ್ಣು ಕಲ್ಸದ ಅದ್ರ ಬಿಟ್ಟು ಬಂದ ನಾವು ಮುಂದೆ ನಾಳೆ ಬಿಡ್ತಾವ ಗೊತ್ತಿಲ್ಲ ಎಲ್ಲ ಬಿಟ್ಟು ಬಂದ ಏನ್ರಿ ಈಗ ಎಲ್ಲೆಲ್ಲಿ ಯಾರು ಮಾಡ್ಯಾರ ನೋಡು ನಾವು ಹೋಗಿ ನೋಡ್ಕೊಂಡು ಬರ್ಬೇಕ. ನಾವು ಇದನ್ನ ಮಾಡಿ ಇನ್ನೂ ಒಂದು ಹೇಳ್ತಾರೆ ನಿಮಗೆ. ಈಗ ನಮ್ಮ ಮೂಲಕ ಬಂದಿರ್ತೀವಿ ನಾ ಬೇರೆ ಕಂಪ್ನಿ ಗೊಬ್ಬರನ ಹಾಕಿನೇ, ಬಟ್ ನಾ ಹೇಳ್ತೀನಿ ಇವ್ರು ಕಮ್ಮಿ ಹಾಕಿಲ್ಲ ಸರ್. ನಾನು ಮೀಡಿಯಾ ಮಾಡೋದು ನಮ್ಮ ಫ್ರೆಂಡ್ ನಾ ಹತ್ತು ಬೇರೆ ಹಾಕಿನಿ ತೋರ್ಸಾಕತ್ತೀನಿ ಮುಂದೆ ನೀವೇನ್ ಮಾಡೋದು ನನಗೆ ಬೇರೆ ಏನ್ ನೋಡಿ ಮಾಡೋದು ನೀವು ಈ ನಮ್ಮ ಹೊಲಕ್ಕೆ ಬಂದಿರ್ತೀವಿ ಬೇರೆ ಕಂಪ್ನಿ ಗೊಬ್ಬರ ಹಾಕಿರಪ್ಪ ನಾ ತೋರ್ಸಾಕತ್ತೀನಿ ಇದನ್ನು ತೋರ್ಸಾಕತ್ತೀನಿ ಮುಂದೆ ನಂದು ನಾನು ಸ್ವತಃ ನೋಡ್ಕೊಳ್ಳೋದ್ರೆ ಇದೇನು ಪಾಯಿಂಟ್ ಹೇಳ್ತೀನಂದ್ರ ಅರ್ಧ 1 ಎಕರೆ ಇಲ್ಲ ಅರ್ಧ ಎಕರೆ ನಮ್ಮ ಸ್ವಂತ ನೋಡ್ಕೋಬೇಕ. ನನಗೆ ಹೆಚ್ಚು ಗಳಿಸೋದು ಬೇಕಾಗಿಲ್ಲ. ಮೊದಲನೇ ಪಾಯಿಂಟ್ ನಾನು ಹೆಜ್ಜೆ ಇಡ್ಬೇಕಾದ್ರೆ ಮಗ ಏನತ್ ನೋಡು ಮೊದಲು ತೆಪ್ಪ ಹೆಜ್ಜೆ ಇಡ್ತತೆ, ಆಮೇಲೆ ಏನತ್ ನೋಡು ಮುಂದೆ ದೂರ ಹೆಜ್ಜೆ ಇಡ್ತತೆ. ಹಂಗ ನಾವ್ ಏನತ್ ನೋಡು ಬಾಳ ಗಳಿಸ್ಬೇಕನ್ನೋದು ಅವ್ನು ಹೇಳುದಟ್ಟ ಸರಿ. ನಾವು ಏನು ವಾರಕ್ಕೆ 1 ಲಕ್ಷ ರೂಪಾಯಿ ಗಳಿಸೋದು ಅಂತಂದ ಕರೆದ, ಆದ್ರೆ ವಾರಕ್ಕೆ 1 ಲಕ್ಷ ರೂಪಾಯಿ ಗಳಿಸೋದು ಆಗ್ತೈತೆ ಗೊತ್ತಿಲ್ಲ ಎಲ್ಲರಿಗೆ ಆಗೋದು ಸರ್. ಏನಿಲ್ಲ ಕುಂತವ್ರನ್ನೆಲ್ಲಾರು 1 ಲಕ್ಷ ಗಳಿಸುವ ಮಾಡೇ ಮಾಡ್ತೇನೆ. 90% ನೀವೇನಾರ ಆಗು ನನ್ನವ್ರು ಈ ಕಂಪ್ನಿ ಮಾಡ್ಬ್ಯಾಡ್ರಿ. ಇಲ್ಲ ಸರ್ ನಾ ಚಾಲೆಂಜಿಂಗ್ ಮೇಲೆ ಮಾಡಿ ತೋರ್ಸೀನಿ, ಮಾಡೀನಿ, ಮಾಡಾವ. ಅರ್ಥ ಮಾಡ್ಕೋರಿ ಯಾಕೆ ಹೇಳ್ತಾ ಸಾಹೇಬ್ ಬಾ ಕರೆಕ್ಟ್ ಐತಿ. ಪ್ರಾಕ್ಟಿಕಲಿ ಆಗುದ್ರ ಮನಸ್ಥಿತಿಗೆ ತಗೋಬೇಡ್ರಿ. ನಾವು ತಗೋತೀವಿ ನಾವು ಮಾಡೇ ಮಾಡ್ತೀವಿ. ಇದೊಂದಿದ್ರೆ ಸಾಕ ಎಲ್ಲ ಆಗತೈತೆ ತಂತಾನ ಆಗೈತಿ. ದೇವ್ರು ಹೆಂಗ್ ಮಾಡ್ತಾರ ಗೊತ್ತಾಗ್ರಿ. 10 ಮಂದಿ ಕರ್ಮ ತಿಳಿದ್ ನಾವು ಸರ ಈಗ ಒಬ್ಬರು ಸಡು ಇಲ್ಲ ತಂದು ಹೇಳ್ತಾನು, ನಾ ನೀರು ಉಳಿಸೋದು ಅಂತಂದು ಹೇಳ್ತಾನು, ಏನೋ ನಾನು ಊರಿಗೆ ಹೋಗೋದು ಮದುವೆ ಐತಿ ಮುಂಜೆ ಐತಿ ಅಂತ ಹೇಳ್ತಾನು. ಅದನ್ನೆಲ್ಲಾನು ಬಿಟ್ಟು ಬರುವಂಗ ನಾ ಹೇಳ್ತೀನಿ. ಎಲ್ಲಾರು ಬಿಟ್ಟು ಬರುವಂಗ ಹೇಳ್ರಿ ಸರ್. ಹೆಂಗೈತಂದ್ರ ನಿಮ್ಗೆ ಗೊತ್ತಿಲ್ಲ, ಬೇಸಿಕ್ ಆರ್ಗ್ಯಾನಿಕ್ಸ್ ಅಂತ ಒಂದು ಸಪ್ರೇಟ್ ಅಂತ ಬಂದಿದ್ದೀವಿ. ಮನುಷ್ಯ ದೇವರನ್ನೇ ಮೆಡಿಟೇಷನ್ ಮಾಡ್ಕೊಂತ ಹೋದಂತಂದ್ರೆ ಪ್ರತಿದಿನ ನೋಡ್ರಿ ನಾ 3:30 ಇಂದ 4:30 ಮಟ್ಟ ಎದ್ದಿರ್ತೀನಿ. ಯಾರು ನಾನು ಆನ್ಲೈನ್ ಯಾರು ಚೆಕ್ ಮಾಡೋದ್ರೆ ಗೊತ್ತಾಗ್ತದೆ ಏನಂತಂದ್ರೆ ನೀನು ಬಂದಿನಿ ಈ ವ್ಯಕ್ತಿ ಹುಡುಗ ಬಂದಿದ್ರೆ ಭಾಳ ಚಲೋ ಆಕಿತ್ತು ಬಂದಿಲ್ಲ ಅಂತ ನಾವೆಲ್ಲ ಅಬ್ಸರ್ವ್ ಮಾಡಿ ನಾವು ಬಂದಿರ್ಕಿಲ್ಲ. ನಿನ್ನೆ ರಾತ್ರಿ ಮೆಸೇಜ್ ಮಾಡ್ಯಾರ ನನಗೆ ಸುಮಾರು 11:30 ಮಟ್ಟ ನಾವು ವಿಡಿಯೋ ಟ್ರಾನ್ಸಾಕ್ಷನ್ ಆಗೈತಿ. ಸರ್ ನಿಮ್ ಜೊತೆ ಜೀವನ ಬರಂತ ವ್ಯಕ್ತಿ ನಾನು ಸರ್ ನಾನು ಉದ್ಧಾರ ಮಾಡಿ ಸಾರಿ ಸರ್ ನಾನು ಬರಕ್ಕಾಗ್ಲಿಲ್ಲ ಅಂತ ಮೆಸೇಜ್ ಆಗಿ. ಯಾಕೆ ಹೇಳಿಲ್ಲ ನಾ ಮೊದಲು ಅದನ್ನೆಲ್ಲ ಅನ್ಕೊಂತೀನಿ ಮನಸ್ಸಿನಾಗ, ಅದಕ್ಕಾಗಿ ಆ ರಿಯಾಕ್ಷನ್ ಆಗೈತಿ. ನೀವೆಲ್ಲ ಏನ್ ಅನ್ಕೋತೀರಿ? ನಿಮ್ಗೆ ಪ್ರಾಮಾಣಿಕವಾಗಿ ಹೇಳಿ ನೀವು ಇವತ್ತಿಂದ ಪ್ರಾಕ್ಟೀಸ್ ಮಾಡ್ರಿ. 1 ಲಕ್ಷ ತಗೋತೀರಿ ಇದು ನನ್ನಿಂದನೇ ಸಾಧ್ಯ. ಜಗತ್ತಾಗ ಯಾರಿಂದ ಆಗ್ತೈತೋ ಬಿಡ್ತೈತೋ ಗೊತ್ತಿಲ್ಲ, ಇದು ನನ್ನಿಂದನೇ ಆಗ್ತಿತ್ತಂತ ನಿರ್ಧಾರ ಮಾಡ್ಕೋರಿ. ಅದನ್ನ ಮಾಡಿ ಕೊಡ್ಸೋ ಜವಾಬ್ದಾರಿ ಅಂತ ನಾವು ಒಬ್ರಿಗೆ ಮಾಡಿದ್ರೆ ಹೇಳ್ತಾರ. ನಾನು ತಗೋರಿ ಪ್ರಾಕ್ಟಿಕಲ್ ಪರ್ಸನ್ ಅದೇನೆ. ನಿಮ್ಗೆ ಯಾರು ನನ್ನ ಬಗ್ಗೆ ತಿಳ್ಕೊಂಡ್ರೆ ಬಿಟ್ಟರೆ ಗೊತ್ತಿಲ್ಲ. ನಾನು ಡಮ್ಮಿ ಆತು ಯಾರೋ ಮೋಟಿವೇಶನ್ ಮಾಡೋ ಸಂಬಂಧ ಮಾತಾಡುದಿಲ್ಲ ಅಂದ್ರೆ ಮಾತಾಡುದಿಲ್ಲ. ಯಾಕ್ರಿ ಗೊತ್ತು ಸರ್, ನಾನು ಎಷ್ಟು ಜನ ನೋಡಿದ್ರಿ, ನಾನು ಕ್ಲಿಯರ್ ಆಗಿ ಎಷ್ಟು ಜನ ನೋಡಿದ್ರಿ ನೋಡಿರಿ ಎಲ್ಲರೂ ಮಾಡಿ ಬಂದ್ರೆ ಮಾಡಿರಿ ಅಂದ್ರೆ ಬಸು ಸರ್ ಕಡೆ ಸರ್ ಪ್ರತಿದಿನ ಎಷ್ಟು ತಗೋತಾರೋ ಬಂದಿದ್ದೀವಿ ಅಷ್ಟ ತಗೋಕತ್ತಾರ ಜನ. ಎಷ್ಟೋ ಜನ ಕೋಟ್ಯಾಧೀಶರಾಗ್ಯಾರು, ಎಷ್ಟೋ ಜನ ಮನೆಯಿಂದ ಮನೆ ಕಟ್ಕೊಂಡಾರೋ, ಎಷ್ಟೋ ಜನ ಒಳ್ಳೆ ಕಾರ್ ತಗೋತಾರೋ. ಇದನ್ನೆಲ್ಲ ಮಾಡಿಸ್ಕೊಟ್ಟೀನಿ. ಕಾರ್ ಅಂದ್ರೆ ಏನ ಅವರಿಗೆ ಒಂದು ಕೊಡುವಂತ ನಾಲೆಜ್. ನಾವೆಲ್ಲ ಯಾಕೆ ಎಲ್ಲಿ ಫೇಲ್ಯೂರ್ ಆಗ್ತೀವಿ ಅಂತಂದ್ರ ನಿಮ್ನ ಎಲ್ಲ AK-47 ಕೊಡ್ತೀನಿ. AK-47 ಕೈಗೆಲ್ಲ ನಿಮ್ಗೆ ಯಾರೋ ಒಬ್ರು ಯುದ್ಧ ಮಾಡಕ್ ಬಂದ್ರು, ನಿಮ್ ಜೊತೆ ಯಾರು ಜಗಳ ಆಡಕ್ ಬಂದ್ರು, ಏನ್ ಮಾಡ್ತಾರೆ ನೀವು? ಏನ್ ಮಾಡ್ತಾರೆ? AK-47 ಕೊಟ್ಟಿನಷ್ಟ ನೀವು ಹೊಡ ಕಲ್ಸಿ ನಾನು ಅಲ್ಲ ಪರ್ಮಿಷನ್ ಕೊಟ್ಟಿವಂತ ಬಟ್ ಯೂಸ್ ಮಾಡೋದು ಗೊತ್ತಿಲ್ಲ. ಹೌದು ಯುದ್ಧ ಗೊತ್ತಿಲ್ಲ. ರಿವರ್ಸ್ ಹಾಕೊಂಡ್ಬಿಟ್ರೆ ನೀವು ಡಾಮ್ ಅಂತ ನೀವು ಸರ್. ಯಾಕೆ ಜನ ಎಜುಕೇಶನ್ ತಗೊಂಡ ಹಾಳಾಗತ್ತಾರೋ ಅಂದ್ರೆ ವ್ಯವಸ್ಥೆ ಒಳಗೆ ಬರ್ತಾರೋ, ಮೋಟಿವೇಟ್ ಆಗ್ತಾರೋ, ಬಟ್ ಇಂಟ್ರೆಸ್ಟ್ ತಗೊಂಡ ನಾ ಕಲಿಬೇಕು ಅನ್ನೋಂತ ಪರಿಸ್ಥಿತಿ ಬರೋಂಗಿಲ್ಲ. ಸರ್ ನಾನು ಪ್ರೋಗ್ರಾಮಿಂಗ್ ಬರ್ತೀನಿ ಸರ್, ಅವ್ರಿಗೆ ಸ್ವಲ್ಪ 4 ದಿನ ಮುಡ್ಸಾಕತ್ತೀನಿ. ಈ ಸಾಹೇಬರು ವಿಚಾರ ಮಾಡ್ರ ಈಗ ನನ್ನ ಅದಕ್ಕೆ ಫಸ್ಟ್ ನನಗೆ 3 ಜನ ಇದ್ದಾಗ ಏನ್ ಮಾಡ್ತೀನಿ ನಾನು ಕರೆದವ್ರಿಗೆಲ್ಲ ಹೋಗ್ತೀನಿ. 10 ಜನ ಹಾಗೆ ಮಾಡ್ತೀನಿ. ಸಪೋಸ್ 1000 ಜನ ಹಾಗೆ ಹೋಗ್ತೀನಿ ಹೋಗಕತ್ತಾರ ಆಗುದಿಲ್ಲ. ಬಟ್ ನೀವೇನಂತೀರಿ ಸರ್ ಮೊದ್ಲ ಕಡೆ ನೀವು ಬರ್ರಿ ಅಂತೀರಿ, ನಾನು ಬರಕ್ ಹೋಗ್ಬೋದು.
ಹಾಗೆ ನನಗೆ ಭಾಳ ದೊಡ್ಡ ಮಾತಾಡಿದ್ರು ಏನ್ರಿ ನಂತರ ಸರ್ವಿಸ್ ಮಾಡಿಲ್ಲ ಸರ್ ಅದ್ರ ಸಂಬಂಧ ಫೇಲ್ ಆದ್ವಿ ಇಲ್ಲಿಗೆ ನಾವು ಅದೇ ಹಾಕಿದ್ವಿ ಇಷ್ಟ ಅಂತೀವಿ. ಬಟ್ ಅದ್ರ ಬಗ್ಗೆ ಏನಾಗಬೇಕಾಗಿತ್ತವ ಏನ್ ಬೇಕಾಗಿತ್ತು? ನಾನು ವೈಯಕ್ತಿಕ ಎಜುಕೇಶನ್ ತಗೊಂಡು ಅಲ್ಲಿ ಯಾವ ಪದ್ಧತಿ ದಾಟಿ ಹೇಗೆ ಪಡಿಸುತ್ತೆ ದಡ ಮನುಷ್ಯನ ಅಂತ ಬರೀ ಆ ಪ್ರಾಡಕ್ಟ್ ಕೊಡೋಕೈತೆ ಅದಕ್ಕೆ ಏನಾಗೈತೆ ಸರ್ ಬರ್ತೀರಿ ಸರ್ ಬರ್ರಿ ಆಯ್ತು ಬರ್ರಿ ಈ ಖರೀದಿ ಮಾಡ್ಕೊಡ್ತೈತೆ ಈ ನಿಮ್ ಸೀನಿಯರ್ ಕಲ್ತವಲ್ಲ ನಿಮ್ ಕರ್ಕೋದಿಲ್ಲ ಪ್ರತಿ ದಿನ ಜೀವನ ಬಂದು ಒಣ ಕಲ್ತಾರಲ್ಲ ಅವ್ನು ಹೆಂಗ್ ನೀವ್ಯಾಕ ಸರ್ ನೀವ್ಯಾಕ ಲಕ್ಷ ಬೆಳೆಸ್ತೀರಿ ಸರ್ ಏನ್ ಮಾಡ್ಬೇಕು ಇದ ಆಯ್ತು ಬಂದ್ ಮಾಡಿ ಭವಿಷ್ಯ ನೋಡ್ಬೇಕು. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿರಲಿ, ನನ್ನಿಂದ ಒಂದು ಹುಡುಗದವ 1,47,00,000 ಅರ್ನ್ ಮಾಡಿದ. ಎಷ್ಟ? 1,47,00,000 ಅರ್ನ್ ಮಾಡಿದ. ಅವಂಗ ಅಪ್ ಟು 8 ರಿಂದ 9 ತಿಂಗಳ ಮಟ್ಟ ಯಾವ ಬೆಳೆಗೆ ಏನು ಕೊಡ್ಬೇಕು ಅನ್ನೋದು ಗೊತ್ತಾಗಿತ್ತು. ಏನ್ ಮಾಡ್ತಾರೆ ಗೊತ್ತಲ್ರಿ? ದೊಡ್ಡ ಒಂದು ರಿಂಗ್ ಮಾಡಿ ಕೈ ಬಿಟ್ಬಿಡ್ತಿದ್ದ. ನಾ ಏನ್ ಮಾಡ್ತಿದ್ದ ಅದಕ್ಕೆ ರೆಮಿಡಿ ಬರ್ಕೊಡ್ತಿದ್ದ. ಏನ್ ಕೊಡ್ಬೇಕು ಅಂತ ಬರ್ತಿದ್ದ. ಸರ್ ಇದಕ್ಕೆ ಇದನ್ನ ಕೊಟ್ಟಿದ್ರ ಆಗಿಂದ ಕಡಿಮೆ ಆಗೈತಿ ಯಾಕಂದ್ರೆ ಬರಿ ಹಾಕೈತಿ ಅಂತದ. ನಿಮ್ಗೆ ನಾಲೆಜ್ ಬೇಕಿದ್ರ ನೋಡಿ ಬನ್ನಿ ಅವ್ನು ಕಾರ್ ತಗೊಂಡ್ ಹೋಗ್ಬೇಕು ಮುಗಿಸ್ಬೋದು 4-5 ರೂಪಾಯಿ ಇವ್ರು ತಗೊಂಡ್ ಅವ್ನು 1,000 ರೂಪಾಯಿ ಪೆಟ್ರೋಲ್ ಮಾಡ್ಕೊಂಡು ಹಾಳೆ ಇವ್ರು ಹಾಕೊಂಡು ಯಾರು ಮಾಡ್ಬೇಕಿದ್ದಾನ? ನನ್ನ ಸುತ್ತಮುತ್ತ ಸರೌಂಡಿಂಗ್ ಒಳಗ ನಾನೇ ಹೋಗಿ ಎಜುಕೇಟ್ ಮಾಡ್ಕೊಂಡು ಒಟ್ಟು ಅಂದ್ರೆ ಏನಾಗ್ತೈತಿ ಯಾವಾಗಲೇ ಉದಾಹರಣೆ ಏನಂತಂದ್ರೆ ಇವರು ಬಿಟ್ಟು ಬಂದ್ರೆ ನಾ ಏನ್ ಬರ್ಬೇಕು ಕಂಡೀಷನ್ 1 ಶಾರ್ಟ್ ಗ್ಲೋಕ್ಲಿಕ್ಕೆ ಬರುತ್ತೆ. ಏನ್ ಬರುತ್ತೆ? 1 ಶಾರ್ಟ್ ಗ್ಲೋಕ್ಲಿಕ್ಕೆ ಬರುತ್ತೆ. ಮುಂದಿನ ಸಲ ಒಂದು ಬಿಟ್ರ ಅವಾಗ ಯಾವ್ದು ಮಾಡಿ ಬಿಟ್ರ ಹಾಗೆ ಮಾಡ್ತೀವಿ ಮಾಡ್ತಾರೆ. ಹಾ ಮತ್ತೆ ಇನ್ನೊಂದು ಲೀಡರ್ ಫೋನ್ ಮಾಡ್ರೆ ಸರ್ ಮತ್ತೆ ಕೊಡ್ಬೇಕಂತ ಕೇಳ್ತೀರಿ ಕೇಳುದಾ? ಹಾ ಕೇಳುದಲ್ರಿ? ಏನ್ ಮಾಡ್ಬೇಕಂತ ನಾನು ಬಿಡ್ಕೊಂಡ್ಬಿಟ್ಟು ಆಟ ಒಂದು ಸೊಟ್ಟ ಬರೋಬಿಟ್ಟ ಬರೋ ಕೈ ಬಿಡ್ಬೇಕಂತ ನನ್ನಲ್ಲಿ ಅದ್ರ ಬಿಟ್ಟ ಮತ್ತೆ ಕೊಡ್ಬಿಡುದು. ನಾನು ಹೇಳಿದ್ರಿ ಸರಿ ಒಂದು ಕೃಷಿ ನೋಡ್ರಿ ಮುಡಿದು ಏನ್ ಮಾಡ್ಬೇಕು ನೋಡ್ರಿ ಜೀವನ ಬರಂತ ಅರ್ಥ ಮಾಡ್ಬೋದು. ಸಕ್ಸಸ್ ಆಗ್ತಾ ಇವ್ರ ಆಗ್ತಾರೆ ಸಕ್ಸಸ್ ಆಗಿದ್ರೆ ವಿಶೇಷವಾದಂತ ಗುಣಗೊಳ್ಬೇಕಲ್ಲ. ಏನ ಒಂದ್ಸಲ ಕಲ್ತಿದ್ರೆ ಆ ಕಲ್ತಿದ್ರೆ ಗೊತ್ತಿಲ್ಲ ಒಂದ್ ಮೆಸೇಜ್ ಬೆಟ್ರ್ ಕಾಲ್ ಮಾಡಿ. ಬಟ್ ನೀವು ಯಾವಾಗ ಕೇಳಂತಿದ್ರಿ ಅವ್ರು ಹೇಳ್ತಾರೆ ಇವ್ನಿಗೆ ಏನು ಗೊತ್ತಿದೆ ಅವಡಲ್ಲ ಇವನಿಂದ ನಾನು ಮುಂದೆ ಹಾಗೆ ನಿಮ್ಮ ನಾಲೆಜ್ ನೀವು ಶೋ ಮಾಡವ ಆಗ್ತದೆ. ಒಂದು ವಿಡಿಯೋ ಭಾಷವಾಗೈತೆ ಒಂದು ವಿಡಿಯೋ ಕಾಲ್ ಮಾಡ್ಕೊಂಡು ಮುಂದೆ ಬರಂಗ ಸರ್ ನೋಡಿ ಮೆಸೇಜ್ ಹಾಕ್ತೀವಿ ವಾಟ್ಸಪ್ ಬರೀತೀರಿ. ಯಾವಾಗಿದ್ರು ಅಗ್ರಿಕಲ್ಚರ್ ಇಂಡಸ್ಟ್ರಿ ಒಳಗ ನೀವು ಕಂಪರ್ಟ್ ಗೊತ್ತಾಗ್ತದೆ ಯಾರ ಇದು ತಗೋದಿಲ್ಲ ಅರ್ಥ ಮಾಡ್ಕೋರಿ. ಅವ್ರು ತಮ್ಮ ಬೆಳೆಯನ್ನು ಹಾಳು ಮಾಡ್ಕೋಕ ಇಚ್ಛೆ ಪಡುದಿಲ್ಲ. ಅದಕ್ಕೆ ನಾವೇನ್ ಮಾಡ್ಕೋಬೇಕು? ಎಜುಕೇಟ್ ಆಗ್ಬೇಕು. ಎಜುಕೇಟ್ ಅನ್ನೋದು ಏನ್ ಮಾಡ್ತೀರಿ? ಪದೇ ಲೀಡರ್ಸ್ ಅನ್ನ ಕರಿಬಾರ್ದು. ಏನ್ ಮಾಡ್ಬೇಕು? ಫೀಲ್ಡ್ ಹೋಗಿ ನಾವು ಅಷ್ಟು ನನಗೊಂದು ವಿಷಯ ಆಗ್ತದೆ ನನ್ನ ಜೀವನದಲ್ಲಿ ನಡೆದಂತ ಒಂದು ಘಟನೆ. ಗ್ರೇಡ್ ಒಳಗ ಜಾಯ್ನಿಂಗ್ ಆದ ತಕ್ಷಣ ಅವ್ರ ಯಾರಪ್ಪ ಅಂತ ನನಗೆ ಸೀನಿಯರ್ ಶ್ರೀಶೈಲ್ ಕೂಲಿ ಅಂತ. ಯಾರು? ಶ್ರೀಶೈಲ್ ಕೂಲಿ ಅಂತಂದ್ರ ಅವ್ರು ಬಂದು ಬೆಳಗಾವ್. ಅವ್ರು ಏನ್ ಮಾಡಿದ್ರು ಒಂದ್ಸಲ ಕೂಡ ಇಂಗ್ಲಿಗೆ ನಾವು ಮೀಟಿಂಗ್ ಕೂರ್ಸಿದ್ವಿ. ಇಂಗ್ಲಿಗೆ ಸೋಮನಾಥ್ ಜಿಲ್ಲಾಳಿಗೆ ಎಲ್ಲ ಮೀಟಿಂಗ್ ಕೂರ್ಸಿದ್ವಿ. ಕೂರ್ಸಿದ್ರು ಕೂಡಲೇ ಹೋದ್ರಿ ಇಂಗ್ಲಿಗೆ ನಾವು ಬಂದಾಗ ಫೋನ್ ಮಾಡಿ ಕೇಳಿದ್ದೆ ಸರ್ ಬನ್ನಿ ಸರ್ ಬರೀ 50 ಜನ ಕೂರ್ಸಿದಂತ ಹೇಳಲ್ಲ. ಇಂಗ್ಲಿಗೆ ಜಿಲ್ಲಾ ಕೂರ್ಸಿ ಒಂದು 50 ಜನ ಕೂರ್ಸಿ ಅಂತ ಹೇಳ ಬರೀ ನಾಲ್ಕು ನನ್ನ ಮಾತ್ರ ಕೊಡು ಅಷ್ಟು ಮಾತ್ರ ನನ್ನ ಮಾತ್ರ ಎಕ್ಸ್ಪ್ರೆಷನ್ ಮಾಡಕ್ಕೋಗಿಲ್ಲ. ಆಮೇಲೆ ಸಾಹೇಬ್ ಬರಬೇಕು ನೋಡಿ ದಿವಸ ಬೆಳಗಾವಿಯಿಂದ ಸುಮಾರು 2,000 ರೂಪಾಯಿ ಆಗ್ತೈತಿ. ಆ ನಂತರ ರೂಮ್ ಮಾಡಿಕೊಡ್ಬೇಕು. ಇದೆಲ್ಲ ಖರ್ಚು ಒಂದು 4,000 ರೂಪಾಯಿ ನನ್ನ ಅಕೌಂಟಿಗೆ ಹಾಕಿ ಇಲ್ಲಿಂದ ನಾನು ಕಟ್ಬಿಡ್ತೀವಿ ಅಂತಂದ. ಹುಷಾರ ಅನಿವಾರ್ಯ ಐತಿ. ಅನಿವಾರ್ಯ 4,000 ರೂಪಾಯಿ ಅಕೌಂಟ್ ಹಾಕಿ ಅಕೌಂಟ್ ಹಾಕಿದ್ರೆ ಆ ಮೀಟಿಂಗ್ ಚಂದ ಭಾಳ ಮೀಟಿಂಗ್ ಆಗೋ ರೂಮಿಂಗ್ ಆಗ ಕ್ಯಾಮರಾ ಚಾಲು ಮಾಡ್ರಿ ಅಲ್ಲಿಡ್ರಿ ಎಲ್ಲ ತಾನ ಆಗತ್ತೆ. 4,000 ರೂಪಾಯಿ ಅಕೌಂಟ್ ಹಾಕಿದ್ರೆ ಮಾಹಿತಿ ಇಲ್ಲ ಹೊಟ್ಟೆ ಬೆಂಕಿ ಆಗ್ತದೆ ಸಂಕಟ ಆಗುದಿಲ್ಲ. ಆ ನಾವು ಅದ ಆ ತಕ್ಷಣ ಏನ್ ಮಾಡಿ ಸಾಹೇಬ ಏನು ಮುಂದಿನ ಕಳ್ಸೋದಿಲ್ಲ. ಯಾಕ ಬೇಡ
ಗವರ್ಮೆಂಟ್ನಾಗೆ 4-5 ಕೋಟಿ ರೂಪಾಯಿ ಗಳಿಸಿದ್ರ ಅದನ್ನ ಗಳಿಸಾಕಿರ್ಕಿಲ್ಲ. ನಾವೇನ್ ಮಾಡ್ಬೇಕು? ಇವಾಗ ಪರಿಸ್ಥಿತಿ ಮಾಡೋದು ಖರ್ಚು ಸರಿ ಕೊಡ್ತಾರೆ, ಬಿಸ್ನೆಸ್ ಮಾತಾಡ ಬಿಟ್ಟು ನನಗೇನಾಗ್ತೈತಿ ಆದ್ರೆ ಯಾವ್ದಾಗಿರ್ತೈತಿ ಕಾಳ ಇಟ್ಟದಾಗಿರ್ತೈತಿ ಹೆಂಗ್ರೆ ಸಿಸಲ್ ಸರ ಕಿಂತ ಮೆಂಟಾಲಿಟಿ ಎಲ್ಲಿವರೆಗೆ ನಿಮ್ಗೆ ಇರ್ತೈತಿ ಅಲ್ಲಿವರೆಗೆ ನೀವು ಸಕ್ಸಸ್ ತಗೋಗಿಲ್ಲ. ಫಸ್ಟಿಗೆ ಕೊಟ್ಟಿನ ಏಕಪಡಿಸೋಣ ಗುಂಡಾಗ ರೆಡಿ ಆಗಿರ್ರಿ, ಎಲ್ಲ ಬಂದ ಗುಂಡಲ್ಲಿ ಹಾಕಿ ಅಂತ ಸಕ್ಸಸ್ ಹಾಕಿರ್ನೇವ. ಈ ಮನಸ್ಥಿತಿ ನಿಮ್ದು ಎಲ್ಲಿವರೆಗೆ ಡೆವಲಪ್ ಆಗುದಿಲ್ಲ ಅಲ್ಲಿವರೆಗೆ ನೀವು ಸಕ್ಸಸ್ ಆಗುದಿಲ್ಲ. ಇವತ್ತು ವಿಚಾರ ಮಾಡ್ರಿ, ಹೆಂಗ ನಾವ 90 ದಿನದಾಗ 1 ಲಕ್ಷ ವಾರಕ್ಕೆ ಗಳಿಸಬಹುದು. ಕ್ಲಿಯರ್? ಏನ್ ಹೇಳ್ಬೇಕು ನಮಗೆ? ಇದಕ್ಕೆ ಮುಂದೆ ಏನ್ ಹೇಳ್ಬೇಕಾಗಿತ್ತು? ಹೆಂಗ್ ಇನ್ವಿಟೇಷನ್ ಮಾಡ್ಬೇಕು? ಫಸ್ಟ್ ಫೋನ್ ಹಚ್ಚಿದಾಗ ಏನ್ ಮಾಡ್ತೀವಿ ನಾವ? ಏನ್ ಮಾಡ್ತೀವ್ರಿ? ಡೈರೆಕ್ಟ್ ಏ ದೋಸ್ತ ಇನ್ನೊಂದು ಪ್ರೋಗ್ರಾಮ್ ಐತೆ ಆರ್ಗ್ಯಾನಿಕ್ ಕಂಪನಿ ಬಗ್ಗೆ ಬಾಳ ಅಂತೀವಿ. ಬಹಳ ಹೋಗ್ತೀನಿ ನಾನು, ಸಾಕಿ ಟೈಮ್ ಕೊಡಕ್ಕೆ ಯಾಕಂದ್ರೆ ಎಲ್ಲ ಹೇಳ್ಬಿಡ್ತೀರಿ. ಏನ್ ಮಾಡ್ಬೇಕು ನೀವು? ಫಸ್ಟಿಗೆ ಫೋನ್ ಹಚ್ಚ, ಏಕಕ್ಕ ಆರಾಮದಿಲ್ಲ ಮತ್ತ ಸಿಗಬ ಮಟ್ಟ ಏನು ಮಾತಾಡೋದು ಕಮ್ಮಿ ಬಂದು ಮಾತಾಡೋದಿಲ್ಲ. 10 ನಿಮಿಷ ಬಂದ ಕಮ್ಮಿ ಬಂದು ಮಾತಾಡೋದಿಲ್ಲ. ಆರಾಮ ಟೈಮ್ ಐತೆ ಬಂದು ಜೋಡಿ ಬೇರೆ ವಿಷಯ ಮಾತಾಡೋದಿನ ಹೇಳ್ಕೊಂತಿರ್ಬೇಕಿದ್ರ ಮತ್ತೆ ಈಗಿದ ತೆಗಿದ ಕೊಟ್ಟರೆ ಮಂದಿ ಬೇಡ ಆರಾಮದಾರಕ್ಕೆ ನಿಂಗೆ ಹಂಗ ಎಲ್ಲ ಕೆಲಸ ಚಲೋ ಬರುತ್ತೆ. ಅವಂತ ಸ್ವಲ್ಪ ಸೋಲ್ಕೋತ ಏನ್ ಬಿಡಪ್ಪ ಗಳಿಕೆ ಆಗತ್ತಲ್ಲ ಸಿಕ್ಕಾಪುರ ವರ್ಕ್ ಪಿಜ್ಜಾ ಆದ ಇಲ್ಲ ಅಂತ ಏನೇನು ಕಜ್ಜಿಲ್ಲ ಹೇಳ್ತಾನೆ. ಕಜ್ಜಿ ಹೇಳಿದ ತಕ್ಷಣ ಕಜ್ಜಿಯನ್ನು ಚೆನ್ನಾಗಿ ಕೇಳ್ಕೋರಿ. ಕೇಳ್ಕೊಂಡ ತಕ್ಷಣ ಏನ್ ಮಾಡ್ರಿ? ದೋಸ್ತ ಕಾಕ ಇಂಥ ಒಂದು ಅವಕಾಶ ಇಟ್ಲ, ಆ ಅವಕಾಶ ತಿಳ್ಕೋದಿ ನಾನು ದಾಟದಿನಿ, ನಾನೇ ಗಳಿಸಕತ್ತೀನಿ. ನೀ ಏನಾರ ಬಂದಿಪ್ಪ ಅಂತಂದ್ರ ಭಾರಿ ರೊಕ್ಕ ಮಾಡೋದು. ಒಳ್ಳೆ ವ್ಯವಸ್ಥೆ ಐತಿ, ಒಳ್ಳೆ ವಿಚಾರ ಐತಿ, ಅದಕ್ಕಾಗೈತೆ ನನಗ ಇದಕ್ಕೆ ಶೂಟ್ ಅಂದ್ರೆ ಇನ್ನ ಬಂತ ನೀನು ನನ್ನ ಜೊತೆ ಬಂದಿ ಇಬ್ರು ಕೂಡ ಮತ್ತೆ ಜಾತ್ರೆ ಆಡ್ತೀನೋ ನಾ ಒಬ್ಬನೇ ಇದು ಮಾಡಾಕೈತೀನಿ. ನೀನ್ ನನ್ನ ಜೊತೆ ಕೈ ಜೋಡಿಸಿದಿ ಸುದ್ದೇ ಬೇರೆ ಐತಿ. ಬಾ ಒಂದ್ಸಲ ಬಿಟ್ಟಿಂಗ ನಿನಗೆ ಹೇಳ್ತೀನಿ ಸರ್ ಅಪಾಯಿಂಟ್ಮೆಂಟ್ ಹೋಗಿ ಅದು ಒಂದು ಯಾವ ಕಡೆ ಸುಗಿದ್ರು ಅವ್ರು ನೀವ್ ಮಾಡ್ತೀರಿ ಅವ್ರು ಸರ್ ಕುಂತಿ ಕಾಲೇ ಕುಂತ ಅರ್ಥ ಸಂಬಂಧ ಹೇಳ ಮಾಡ್ಕೊಂತ ಅಂತ ನೀವ್ ಹೇಳ್ತೀರಿ. ಬರ್ರಿ ಬರ್ರಿ ಬಂದ ಬರ್ರಿ ಏನಲ್ಲ ಸರ್ ಅಪಾಯಿಂಟ್ಮೆಂಟ್ ತಗೋತೀನ. ಯಾಕಂದ್ರೆ ಗುರು ಐತ ಬಹಳ ದೊಡ್ಡವ. ಗುರುನ ಬಗ್ಗೆ ನೀವು ಕಿಮ್ಮತ್ ಕೊಡ್ಲಿಲ್ಲ, ನೀವು ಜೀವನದಾಗ ಸಕ್ಸಸ್ ತಗೊಂಗಿಲ್ಲ. ಗುರು ಯಾರಿಲ್ಲ, ಸಣ್ಣವರೇ ಇರಲಿ ದೊಡ್ಡವರೇ ಇರಲಿ. ಈಗ ನೀವು ಸಾಯ್ಬೋದ ಹೌದಾ? ಶುಭ ಇಲ್ಲ ಶುಭ ಇವು ಸೀನಿಯರ ಶಿವ ಬಟ್ ಕಿಮ್ಮತ್ ಯಾರು ಕೊಡ್ಬೇಕು? ಶಿವು ಇವ್ರ ಕಿಮ್ಮತ್ ಅಸ ಪ್ರಾಕ್ಟಿಕಲ್ ನೀವೆಲ್ಲರೂ ಗೊತ್ತಿರ್ಬೇಕು. ಬಟ್ ಗುರು ಯಾರಿದ್ರು? ಇವು ಗುರು ಅವು ಅಟ್ಟ ಕಿಮ್ಮತ್ ಅಂದಾಗ ಇವ್ರು ಬೇಕು. ಬಟ್ ನಾವೇನ್ ತಗೋತೀವಿ? ಯಾಕಂದ್ರೆ ಸಣ್ಣ ಬಚ್ಚ ಐತೆ ಹುಡುಗ ಐತದ ಅಂತೀವಿ. ನೀವು ಹಾಳಾದ್ರಿ. ಯಾಕಂದ್ರೆ ಹುಡುಗ ಮೊದಲು ಬಂದ ಅಂತಂದ್ರೆ ಅವ ಸೀನಿಯರ್ ಅವ, ಅವ್ ಗುರುನವ. ಇವ್ರಿಗಿರುವಂತ ಜ್ಞಾನ ಇವ್ರಿಗಿಲ್ಲ. ಏನ್ ಹೆಚ್ಚಾಗೈತಿ. ಬಟ್ ಒಂದು ವಿಶೇಷವಾದಂತ ಏನ ಸಿಸ್ಟಮ್ ಟ್ರೈನಿಂಗ್ ಐತಾ ಇವಾಗ ಆಗಿರ್ತಿತ್ತು ಅಂದ್ಕೊಂಡೆ ನೀವು ಗುರು. ಅದಕ್ಕೆ ನಾವು ಯಾವತ್ತೂ ಸಹ ಕಿಮ್ಮತ್ ಕೊಡಬೇಕು. ಇದು ವ್ಯವಸ್ಥೆ ಒಳಗೆ ಅಡಾಪ್ಟೇಷನ್ ಇರಬೇಕು. ಎಲ್ಲಿ ನೀವು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊತೀರಿ. ಯಾಕಂತ ಕೂರಿ ನನಗಂತ ಮಟ್ಟಿಗೆ ಬಹಳಷ್ಟು ನಾವು ಮಾರ್ಕೆಟಲ್ಲಿ ಕಲ್ತೀವಿ. ಮಾರ್ಕೆಟ್ ಹೋಗಿ ಕಲ್ತೀವಿ ಹೋಗ್ತೀರಿ ಬರೀ ಇನ್ನೊಬ್ರು ಯಾರು ನಾನು ಲೀಡರ್, ಇವ್ರು ನಾನು ಕರ್ಕೊಂಡು ಇವ್ರು ನಮ್ಮ ಜೂನಿಯರ್, ದೇಸಾರ್ ನಮ್ಮ ಜೂನಿಯರ್. ಇವರು ಊರಿನ ದೊಡ್ಡ ಶ್ರೀಮಂತರು. ಒಂದು 400 ಎಕರೆ ಜಮೀನು. ಇವ್ರು ನನ್ನ ಪರಿಚಯ ಮಾಡ್ತಾರೆ. ಇವರು ನಮ್ಮ ಊರಾಗ ದೊಡ್ಡ ಶ್ರೀಮಂತರು. ಇವರು ಊರಾಗ ಇವರಟ್ಟು ಶ್ರೀಮಂತರು ಯಾರು? 400-500 ಎಕರೆ ಜಮೀನು ಇತ್ತು. ದೊಡ್ಡ ಶ್ರೀಮಂತರು ಇವರು. ಬಟ್ ನಾನು ಇವ್ರು ಕರ್ಬೋದು ಇವ್ರನ್ನ ಪರಿಚಯ ಮಾಡಿಸ್ಬೇಕು. ಇವ್ರು ನಮ್ಮ ಕೊಡಬೇಕು. ಇವ್ರು ನನ್ನ ಪರಿಚಯ ಮಾಡಿ ಸೊ ನಮ್ಮ ಸರ್ ಬಂದಿದ್ದಾರೆ. ಅವರ ಕೆಲವೊಂದು ವಿಚಾರ ಅದರ ಬಗ್ಗೆ ನಿಮ್ಮ ಜೊತೆ ಮಾತಾಡಿ ಅದಕ್ಕಾಗಿ ನಿಮಗೆ ಅವರಿಗೆ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿ ನಾನು ಅವ್ರಿಗೆ ಹೇಳ್ಕೊಂಡ್ರೆ ಅವ್ರ ಮನೆಗೆ ಹೇಳ್ಕೊಂಡ್ರೆ ಅವ್ರ ಮನೆಗೆ ಹೋದ್ವಿ. ಸಿಟಿನ ಕುಂತೀವಿ ನಾವು. ಇವ್ರು ನಮ್ಮ ಊರಿನ ದೊಡ್ಡ ಶ್ರೀಮಂತರು. 400 ಎಕರೆ ಜಮೀನು ಐತಿ. ಊರಲ್ಲಿ ರೆಸ್ಪೆಕ್ಟ್ ಕೊಡ್ತಿದ್ದೇವೆ. ಈ ನನ್ನ ಕರ್ಕೊಂಡಿದ್ದೀವಿ.
ಸೊ ಈಗ ಸಾವುಕಾರರೇ ನಾವು ಮನೆ ಮಾತಾಡಿರ್ತಾರ ಈಗ ಅದಕ್ಕೆ ಸಂಬಂಧಪಟ್ಟಂತ ಸರ್ ಬಂದಿದ್ದಾರೆ. ಅದ್ರ ಬಗ್ಗೆ ಈಗ ನಿಮ್ಮ ಚರ್ಚೆಯನ್ನು ನೀವು ಮಾಡ್ಕೊಂಡು ಏನು ಬೇಕು ಅದನ್ನು ಏನು ತಿಳ್ಕೊಬೇಕಾಗಿದೆ ಅದ್ರ ಬಗ್ಗೆ ಏನು ವಿಷಯ ಅರಿಕೆ ಮಾಡ್ಕೋಬೇಕಾದ್ರೆ ಅದನ್ನು ತಿಳಿಸ್ಲಿಕ್ಕೆ ನಾನು ಬಂದಿದ್ದಾರೆ. ಅದಕ್ಕಾಗಿ ಅವ್ರನ್ನ ತಾವು ಪರಿಚಯ ಮಾಡಿಸ್ತಾ ಇದ್ದೀವಿ. ಸೊ ಗಿರೀಶ್ ಕಾಂಗ್ರೆಸ್ ಸರ್ ಅಂತೇಳಿ ಮಾನ್ಯ ಹೇಳಿದ ಪ್ರಕಾರ ಈ ಥರ ಪರಿಚಯ ಮಾಡಿಸ್ಬೇಕು. ಇವ್ರಿಗೊಂದು ಸ್ವಲ್ಪ ಅಹಂ ಜಾಸ್ತಿ, ಸಾವುಕಾರ ಅಂತ ಅಹಂ ಜಾಸ್ತಿ ಈಗ ನನಗೆ ಕೆಲಸ. ಈಗ ನೋಡ್ರಿ ನಾರ್ಮಲ್ ವ್ಯಕ್ತಿ ಇದ್ರೆ ಓಕೆ, ಇವರು ನಿಮ್ಮ ಊರಿನ ದೊಡ್ಡ ಶ್ರೀಮಂತರು ಅದ ಒಂದು ವಿಚಾರ ಮಾಡ್ರಿ. ನಿಮ್ಮ ಊರಿನ ದೊಡ್ಡ ಶ್ರೀಮಂತರು ಸ್ವಲ್ಪ ಅಹಂ ಐತಿ, ಯಾಕೆ ರಾಕ್ ಐತಂತೆ ಈಗ ನನಗೆ ಹೇಳ್ಕೊಡ್ತೀನಿ. ಯಾರು ಬಿಟ್ಬಿಡುದು ಅದು ತಪ್ಪ. ಅವ ಖರೀದಿ ಅವನ ಜಾಸ್ತಿ ಖರೀದಿ ಮಾಡಾಗಿರ್ತಾನೆ. ಸರ್ ಅವ್ನು ಖರೀದಿ ಮಾಡ್ರೆ 500 ಸಿಗ್ತೈತೆ ನನಗ. ಒಟ್ಟು ಆದ ಸರಿಯಕ ಅಹಂ ಐತೆ ಅವ್ರಿಗೆ. ನನ್ನ ಪರಿಚಯ ಮಾಡಿಸ್ಬೇಕೈತಿ ಇರ್ತದೆ. ಅವ್ರ ಕಡೆ ರೊಕ್ಕ ತಗೋಬೇಕೈತಿ ಹಂಗಾರೆ ಮಾಡಿ. ಸೊ ಇದು ಒಂದು ವಿಷಯ ಸರ್ ಹೇಳ್ತಾರೆ. ಇದು ಒಂದು ವಿಷಯ ನಮ್ಗೆ ಯಾರು ತಿಳಿಯೂ ಇಲ್ಲ. ಈಗ ಅವ್ರಿಗೆ ಅಹಂ ಅದ, ಇವರಲ್ಲಿ ಜ್ಞಾನ ಅದ, ಅವರಲ್ಲೇ ಅಹಂ ಅದ, ರೊಕ್ಕ ಐತ್ರಿ ಇವರಲ್ಲೇ ಅದು ಏನ್ ಬೇಕಾದ ಸೆಕೆಂಡ್ರಿ. ಅವರಲ್ಲಿ ಅಹಂ ಅದ, ಇವರನ್ನು ಪರಿಚಯ ಮಾಡಿ ಇವರು ಹೇಳುವಂತ ತಾಳ್ಮೆಯನ್ನ ಅವ್ರು ನಾವು ಮಾಡ್ಬೇಕಂದ್ರೆ ಅವ್ರ ಅಹಮನ್ನು ಕೆಳಗೆ ತರಬೇಕು. ಹೌದಾ? ಅವ್ರು ಕೆಳಗೆ ಬರಬೇಕು. ಆ ನಂತರ ಇವರು ಏನಂತ ಸ್ಥಾನವನ್ನು ಮ್ಯಾಗ್ ಮಾಡಬೇಕು. ಈಗ ಪರಿಚಯ ಮಾಡಿಸುವಂತ ಪಾಯಿಂಟ್ ಭಾಳ ಡಿಫಿಕಲ್ಟ್ ಅದ. ಈಗ ನಾವು ಇಷ್ಟು ಎಲ್ಲಾ ಜನರು ನಾವು ತಿಳ್ಕೊಂಡವ್ರಿದ್ದೀವಿ. ಸೊ ಇದ್ರೊಳಗೆ ನಾವು ಯಾರು ಪಾಸ್ ಆಗ್ಲಿಕ್ಕೆ ಆಗೋದಿಲ್ಲ. ಈ ತರ ಸ್ಟ್ರಿಕ್ಟ್ ಅಗದಿ ಈ ತರ ಮಹತ್ವ ಸರಸ್ವತಿ ಅದ. ಬಟ್ ಯಾರು ಹೆಚ್ಚು ಸರಸ್ವತಿ ಹೌದಾ? ಈಗ ನೀವು ಪರಿಚಯ ಮಾಡಿಸ್ಕೊಡ್ತಿನಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಎಲ್ಲಾ ಕಡೆ ಹೋದ್ರೆ ನನಗೆ ಜನರಲ್ ನನ್ನ ಅನುಭವದ ಪ್ರಕಾರ ಏನ್ ಮಾಡ್ತೀವಿ ಗೊತ್ತೀವಿ, ನಮ್ಮ 3 ಸಾವುಕಾರ ಇದ್ರೆ ಅಂತಿಕೋರಿ. ಇವ್ರು ಕರ್ಕೊಂಡಂತ ವ್ಯಕ್ತಿಗಳು ಏನ್ ಮಾಡ್ತಾರೆ, ನಾವು 3 ಸಾವುಕಾರ ರೀ, ನಾವು 3 ಇದ್ರಿ ಆದ್ರಿ ಇದ್ರಂತ 3 ನೀರು ಮೇಲೆ ಕುಡಿಸ್ತಾರೆ. ಸರ್ ನಮ್ ಲೀಡರ್ ಕರ್ಕೊಂಡ್ ಬಂದಿರಿ ಸರ್ ಅಂತ ನಾನು ಕುಡಿಸ್ತಾರೆ. ಈಗ ಮ್ಯಾಲೆ ಯಾರು ಕುಂತಾರೋ ಈಗ ಫ್ಲೋ ಮಾಡೋದನ್ನ ಹಿಂಗ್ ಫ್ಲೋ ಯಾವಾಗ ಹಾಕ್ತಿದ್ರ ನೀವ್ ಹಿಂಗ್ ಇರ್ತಿದ್ರಿ ಹರಿಸ್ಬೇಕು. ಹೆಂಗ್ ಹರಿಸ್ಬೇಕು ನಾವ? ಹಿಂಗ್ ಹರಿಸ್ಬೇಕು. ಹೌದಾ? ಹಿಂಗ್ ಹರಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ಆಟೋಮೆಟಿಕಲಿ ಇನ್ಕ್ರೀಸ್ ಅವರ್ ನನ್ನ ಏನ್ ಮಾಡ್ಬೇಕು, ಇವ್ರ ಜಾಗ ಏನ್ ಕುಂತಾರ ಅಲ್ಲಿ ನನ್ನ ಕುಂಡಿಸ್ಬೇಕು, ನನ್ನ ಜಾಗದೊಳಗೆ ಇವ್ರನ್ನ ಕುಂಡಿಸ್ಬೇಕು. ಅಂದಾಗ ಏನಾಗ್ತೈತಿ, ವ್ಯವಸ್ಥೆ ಪ್ರಾಪರ್ ಇದೆ. ನಾ ಕೊಟ್ಟಂತ ವಿಷಯ ಹೋಗ್ತೈತಿ. ಸರ್ ಗಿರಿ ಸರ್ ಅಂತದಾರ್ರಿ, ಆಕ್ಚುಲಿ ಯಾರಂತೆ ಬರುವಂಗಿಲ್ಲ ಅವರೆಲ್ಲ, ಆದ್ರೆ ಇಂಥ ಜ್ಞಾನಿ ಅದರ ಸರ್ ಅಗ್ರಿಕಲ್ಚರ್ ನಲ್ಲಿ. ಇಂತ ಮಂದಿ ಬಂದು ಅವ್ರ ಸಜೆಷನ್ ಕೇಳ್ಕೊಂಡು ಹೋಗ್ತಾರ್ರಿ. ಅಂತ ವ್ಯಕ್ತಿನ ಕರ್ಕೊಂಡ್ ಬರ್ಬೇಕು ಐತಾ, ಅಪಾಯಿಂಟ್ಮೆಂಟ್ ತಗೋಕತ್ತೀನಿ, ಟೈಮ್ ಕೊಡ್ತಾರ. ಅವ್ರು ಬಂದಾಗ ಸರ್ ನೀವು ಏನು ಐತೆ ಫೋನ್ ಗೀನ್ ಮಾತಾಡೋಂಗಿಲ್ಲ, ಯಾಕಂದ್ರೆ ಅವ್ರು ಸಿಗುದೈತ ಅಪ್ರೂಪ್ ಐತಿ ಅಂತ ನಾನು ಏನ್ ಮಾಡ್ಬೇಕು, ಹೈರ್ ಏನ ಖುಷಿಗಂದ್ರೆ ಇವ್ರು ನಮ್ಮ 3 ಸಾಕೋರಿ ಪರಿಚಯ ಅಂತ ಅಂದ್ಕೋರಿ, 3 ಸಾಕೋರಿ ನಮ್ಮ 3 ಎಮ್ಮಲ್ರಿ ಆದ್ರೆ ಇದನ್ನ ಪರಿಚಯ ಮಾಡಕ್ ಕೂಡ ನನಗೆ ಕುಂತಾರೆ. ಎಷ್ಟು ಕೇಳ್ಬೇಕು ಅಪಾಯಿಂಟ್ಮೆಂಟ್ ಭಾಳ ಟೈಮ್ ಆಗೈತಿ ಸಾವುಕಾರ ಅಂತ ಅಷ್ಟ ಒಂದು ಕೈ ಬಿಟ್ರಿ. ಈಗ ಆಟೋಮೆಟಿಕ್ ಏನಾಕಾರು ಅಟ ನಮ್ಮ ಸಾವುಕಾರ ಅಂತ ಕೈ ಬಿಡ್ರಿ. ಅದಕ್ಕೆಲ್ಲ ಎಲ್ಲಿ ಕೊಡ್ಬೇಕು ಅಲ್ಲೇ ಕುಂತಿರ್ತಾರೆ. ನೀವೇನ್ ಮಾಡ್ತೀವಿ, ಅವ್ರು ಸುಮ್ ಕುಂತಿರ್ತಾರೆ ಪಾಪ. ಅವ್ರು ಫೋನ್ ನಾನು ಕೆಳಗಡೆ ಕುಂತಿದ್ರು. ನಾವು